ಕರ್ತನಲ್ಲಿ ಪ್ರಿಯರೇ, ಈ ದಿನ ಮಂಗಳೂರು ಕ್ರಿಸ್ತನ ಸಭೆ ಏರ್ಪಡಿಸಿದಂತಹ ಈ ಬೈಬಲ್ ಸ್ಟಡಿ ಕಾರ್ಯಕ್ರಮದಲ್ಲಿ ಆಯ್ದುಕೊಂಡಂತಹ ಅಂಶ ಕೃಪೆ, ನಂಬಿಕೆ, ಕ್ರಿಯೆಗಳು ಎಂಬ ವಿಷಯದಲ್ಲಿ ನಾವು ಅಧ್ಯಯನವನ್ನ ಮುಂದುವರಿಸೋಣ. ಕ್ರಿಸ್ತೀಯ ಜೀವಿತಕ್ಕೆ ಕೃಪೆ, ನಂಬಿಕೆ, ಕ್ರಿಯೆಗಳು ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಒಂದು ಆ, ಏನಂತಾರೆ ಬೇಸ್ಮೆಂಟ್, ಅಡಿಪಾಯಗಳು ಅಥವಾ ಅಸ್ಥಿವಾರಗಳು ಅಂತಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಇವುಗಳು ಎಷ್ಟು ನಮ್ಮ ಜೀವಿತಕ್ಕೆ ಇಂಪಾರ್ಟೆಂಟ್ ಅನ್ನುವಂಥದ್ದನ್ನ ಗ್ರಂಥ ಇವತ್ತು ನಮ್ಗೆ ತಿಳಿಸ್ಕೊಡ್ತಾ ಇದೆ. ಇದು ಹೇಗಿರುತ್ತೆ ಅಂತಂದ್ರೆ, ಇದು ಟ್ರೈಪ್ಯಾಡ್. ಈ ಟ್ರೈಪ್ಯಾಡ್ಗೆ ಈ ಮೇಲಿರುವಂತಹ ಒಂದು ಮಣೆ ಒಂದು ಭದ್ರವಾಗಿ ಇರಬೇಕು ಅಂತಂದ್ರೆ ಈ ಟ್ರೈಪ್ಯಾಡ್ ಮೇಲಿರುವಂತಹ ಈ ಮಣೆ ಒಬ್ಬ ವ್ಯಕ್ತಿಗೆ ಉಪಯೋಗ ಆಗಬೇಕು ಅಂತಂದ್ರೆ ಈ ಮೂರು ಕಂಬಗಳು, ಕಾಲುಗಳು ಬಹಳ ಮುಖ್ಯ. ಇದರಲ್ಲಿ ಯಾವುದು ಒಂದಿಲ್ಲ ಅಂದ್ರೂ ಕೂಡ ಇದು ತನ್ನ ಯಜಮಾನನಿಗೆ ಒಂದು ಉಪಯುಕ್ತಕರವಾದಂತಹ ವಸ್ತುವಾಗಿ ಇದು ಬಳಕೆಗೆ ಬರಲ್ಲ. ಹಾಗಾಗಿ ಈ ಕೃಪೆ, ನಂಬಿಕೆ, ಕ್ರಿಯೆಗಳು ಅಂತಕ್ಕಂಥದ್ದು ಈ ಟ್ರೈಪ್ಯಾಡ್ಗೆ ಇರುವಂತಹ ಮೂರು ಕಾಲುಗಳು ಇದ್ದ ಹಾಗೆ ಈ ಒಂದು ಕೃಪೆ ಮತ್ತು ನಂಬಿಕೆ ಕ್ರಿಯೆಗಳಂತ. ಹಾಗಾಗಿ ಇವುಗಳ ವಿಷಯದಲ್ಲಿ ನಾವುಗಳು ಸರಿಯಾದ ಒಂದು ಅವಗಾಹನೆಯನ್ನ, ತಿಳುವಳಿಕೆಯನ್ನ ಪಡ್ಕೊಳ್ಬೇಕಾದದ್ದು ಬಹಳ ಅವಶ್ಯಕತೆ. ಇವತ್ತು ಬಹಳಷ್ಟು ಜನರು ಏನಾಗ್ಬಿಟ್ಟಿದ್ದಾರೆ ಅಂತಂದ್ರೆ, ಕೃಪೆಯ ಒಂದು ಅರ್ಥನೇ ಗೊತ್ತಿಲ್ದೇನೆ, ಕೃಪೆ ಏನ್ ಮಾಡ್ತದೆ ಅನ್ನುವಂಥ ತಿಳುವಳಿಕೆ ಇಲ್ದೇನೆ, ಕೃಪೆಯಿಂದ ನಾವು ಏನು ಹೊಂದುತ್ತೀವಿ ಅನ್ನುವಂತಹ ಒಂದು ಕನಿಷ್ಠ ಜ್ಞಾನ ಇಲ್ಲದೇನೆ ಮನುಷ್ಯ ಬಹಳ ಭೀಕರವಾದಂತಹ ಸ್ಥಿತಿಯಲ್ಲಿ ತನ್ನ ಬದುಕುಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾನೆ. ಹಾಗಾಗಿ ಕೃಪೆ ಇವತ್ತು ಏನ್ ಮಾಡ್ತಾ ಇದೆ ಮನುಷ್ಯನ್ಗೆ, ಇಷ್ಟಕ್ಕೂ ಕೃಪೆ ಅಂದ್ರೆ ಏನು, ಕೃಪೆಯ ಒಂದು ಅರ್ಥ ಏನು ಅನ್ನುವಂತ ಒಂದು ಅರಿವು ಪ್ರತಿ ಮನುಷ್ಯನಿಗೂ ಕೂಡ ಅವಶ್ಯಕತೆ ಇದೆ ಅನ್ನುವಂಥದ್ದು ತಿಳ್ಕೊಳ್ಬೇಕಾದಂತ ವಿಷಯ. ಹಾಗಾಗಿ ಕೃಪೆ ಅಂದ್ರೆ ಏನು ಅನ್ನುವಂಥದ್ದನ್ನ ನಾವು ಮೊದಲನೇದಾಗಿ ಗಮನಿಸಿದ್ರೆ, ಕೃಪೆ ಅಂದ್ರೆ ಏನು? ಕೃಪೆ ಕೃಪೆ ಅಂದ್ರೆ ಏನು? ಜಸ್ಟ್ ಕೃಪೆ ಅಂದ್ರೆ ದೇವರಿಂದನೇ ಕೃಪೆ ಅಂತ. ಅಂದ್ರೆ ಕೃಪೆಯ ಒಂದು ಅದ ಅರ್ಥ ಮೊದಲು ನೆಕ್ಸ್ಟ್ ತಿಳ್ಕೊಳ್ಳಂದ್ರೆ, ಕೃಪೆಗೆ ಒಂದು ಸಮಾನಾರ್ಥಕ ಪದಗಳು, ಕೃಪೆಗೆ ಸಮಾನಾರ್ಥಕ ಪದಗಳು. ಇದು ಬೈಬಲ್ ಸ್ಟಡಿ. ಇದು ಇದು ಪ್ರೀಚಿಂಗ್ ಅಲ್ಲ, ನಾನೊಬ್ನೇ ಹೇಳ್ತಾ ಇರ್ಬೇಕು, ನೀವು ಕೇಳ್ತಾ ಇರ್ಬೇಕು ಅನ್ನೋದಲ್ಲ. ಇದು ಬೈಬಲ್ ಸ್ಟಡಿ ಆಗಿರೋದ್ರಿಂದ ವಿಷಯಗಳನ್ನ ನಾವು ತಿಳ್ಕೊಳ್ಳೋದಕ್ಕೆ, ಒಬ್ರಿಗೊಬ್ರು ಪ್ರಬೋಧಿಸ್ಕೊಳ್ಳೋದಕ್ಕೆ, ಆ ಮೂಲಕ ಕ್ರಿಸ್ತ ನಂಬಿಕೆಯಲ್ಲಿ ಬಲಗೊಳ್ಳೋದಕ್ಕೆ, ನಮಗೆ ನೇಮಕವಾದಂತಹ ಒಂದು ಕ್ರಿಸ್ತಿಯ ಜೀವಿತವನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಆಗುವ ಹಾಗೆ ಇದನ್ನ ನಾವು ಸದ್ಬಳಕೆ ಮಾಡೋಣ. ಎಲ್ಲರೂ ಮನಸ್ಸು ಬಿಚ್ಚಿ ನಮ್ಮ ಆಲೋಚನೆಗಳನ್ನ ಓಪನ್ ಆಗಿ ಇಟ್ಕೊಂಡು ಸ್ಟಡಿಯನ್ನ ನಾವು ಮಾಡೋದ್ ಪ್ರಯತ್ನ. ಸೊ ಇಷ್ಟಕ್ಕೂ ಕೃಪೆಗೆ ಸಮಾನಾರ್ಥಕವಾದಂತ ಪದಗಳು, ಕೃಪೆಗೆ ಸಮಾನಾರ್ಥಕವಾದಂತ ಪದಗಳು ಏನು ಅನ್ನುವಂಥದ್ದನ್ನ ಒಂದ್ಸಾರಿ ಗಮನಿಸಿದ್ರೆ, ನಾನು ಸ್ಟಡಿ ಮಾಡಿ ಅವುಗಳ ವಿಷಯದಲ್ಲಿ ಒಂದಿಷ್ಟು ಮಾಹಿತಿಯನ್ನ ನಾನು ಕಲೆ ಹಾಕಿದ್ದೀನಿ. ಅವುಗಳಲ್ಲಿ ಕೃಪೆಗೆ ಸಮಾನಾರ್ಥಕ ಪದಗಳು, ಕೃಪೆಗೆ ಸಮಾನಾರ್ಥಕ ಪದಗಳು, ಸಮಾನಾರ್ಥಕ ಪದಗಳು ಏನು? ಕರುಣೆ, ದಯೆ, ಕೃಪಾ ಕಟಾಕ್ಷ ಮುಂತಾದವುಗಳನ್ನ ಸಮಾನಾರ್ಥಕ ಪದಗಳಂತೇಳಿ ನಾವು ಗಮನಿಸ್ತೇವೆ. ಸೊ ಇನ್ನು ಕೃಪೆಗೆ ಸಮಾನಾರ್ಥಕ ಪದಗಳು ಏನಂತಂದ್ರೆ ಇನ್ನೂ ಒಂದು ಹೇಳ್ತಾರೆ, ಏನಂತಂದ್ರೆ ಅನುಗ್ರಹ. ಅನುಗ್ರಹ ಇಂಗ್ಲಿಷ್ ನಲ್ಲಿ ಇದನ್ನ ಗ್ರೇಸ್ ಅಂತ ಹೇಳಿ ಕರೀತಾರೆ. ಗ್ರೇಸ್, ಕೃಪೆ. ಸೊ ಇದು
ಕೃಪೆಗೆ ಸಮಾನಾರ್ಥಕವಾದಂತ ಪದಗಳು: ಕರುಣೆ, ದಯೆ, ಕೃಪಾ ಕಟಾಕ್ಷ, ಅನುಗ್ರಹ, ಗ್ರೇಸು, ಮತ್ತೆ ಮೆರ್ಸಿ ಅಂತ ಹೇಳ್ಬಿಟ್ಟು ಕೂಡ ಇಂಗ್ಲಿಷ್ ಅಲ್ಲಿ ಕರೀತಾರೆ. ಮರ್ಸಿ ಅದನ್ನು ಕೂಡ ಕರೀತಾರೆ. ಸೊ ಇದರ ಒಂದು ಅರ್ಥವನ್ನ ನಾವು ಗಮನಿಸಿದ್ರೆ, ಇಷ್ಟಕ್ಕೂ ಕೃಪೆಯ ಒಂದು ಅರ್ಥ ಮಾನವನ ಕಷ್ಟ, ಕೊರತೆ ಇವುಗಳನ್ನ ದೇವರು ದೂರ ಮಾಡುವ ಕಾರ್ಯ ಅಂತ ಹೇಳ್ಬಿಟ್ಟು ಕರೀತಾರೆ. ಅಂದ್ರೆ ಮನುಷ್ಯನ ಒಂದು ಕಷ್ಟಗಳು ಅಥವಾ ದುಃಖ, ಕಣ್ಣೀರು ಈ ಮೊದಲಾದಂತವುಗಳನ್ನ ದೂರ ಮಾಡುವಂಥದ್ದನ್ನ ಕರುಣೆ, ದಯೆ, ಕೃಪಾ ಕಟಾಕ್ಷ, ಅನುಗ್ರಹ, ಗ್ರೇಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಇದು ಕೃಪೆ ಅನ್ನುವಂಥದ್ದು ದೇವರು ನಮಗೆ ಹೇಗೆ ದಯಪಾಲಿಸ್ಕೊಡ್ತಾರೆ. ಈಗ ತಾನೇ ಸಹೋದರರು ಹೇಳಿದ್ರು, ಏನ್ ಹೇಳ್ತಂದ್ರೆ, ಇದು ನಮ್ಮ ಪುಣ್ಯ ಕ್ರಿಯೆಗಳಿಂದಲ್ಲ, ಇದು ದೇವರು ನಮಗೆ ದಯಪಾಲಿಸುವಂತ ಉಚಿತವಾಗಿ ಕೊಡುವಂತ ಒಂದು ಕೃಪೆ, ಒಂದು ಕಾರ್ಯ. ಇದು ನಮ್ಮ ಪುಣ್ಯ ಕ್ರಿಯೆಗಳಿಂದ ನಮ್ ಕಷ್ಟ ಕೊರತೆ ನೀಗೋದಲ್ಲ. ಆ ಕಷ್ಟ, ಕೊರತೆ, ದುಃಖ ಇವುಗಳನ್ನ ದೂರ ಮಾಡುವುದಕ್ಕೆ ದೇವರು ಅನುಗ್ರಹಿಸುವಂತ ಒಂದು ಕೃಪೆ ಇದೆಯಲ್ಲ, ಅದು ನಮ್ಮ ಸಾಮರ್ಥ್ಯದಿಂದ ಪಡ್ಕೊಳ್ಳೋದಲ್ಲ, ಅದು ದೇವರ ಉಚಿತಾರ್ಥವಾಗಿ ದಯಪಾಲಿಸುವಂತ ಒಂದು ಆಶೀರ್ವಾದನ ಕೃಪೆ ಅಂತ ಹೇಳಿ ನಾವು ಕರಿತೀವಿ ನಾವು. ಸೊ ಹಾಗಾಗಿ ಇಟ್ ಇಸ್ ಗಿಫ್ಟ್ ಆಫ್ ಗಾಡ್ ಅಂತ ಹೇಳ್ತಾರೆ. ಇದೇನಂತಂದ್ರೆ ಇದು ಗಿಫ್ಟ್ ಆಫ್ ಗಾಡ್, ನಾಟ್ ಅವರ್ ವರ್ಕ್ಸ್. ನಮ್ಮ ಕೆಲಸಗಳಿಂದ ಈ ಕೃಪೆಯನ್ನ ಪಡ್ಕೊಳ್ಳೋದಲ್ಲ, ಇದು ದೇವರ ಉಚಿತವಾಗಿ ಕೊಡುವಂತ ಒಂದು ಕೊಡುಗೆ, ಈ ಗಿಫ್ಟ್ ಅನ್ನುವಂಥದ್ದು. ಸೊ ಹಾಗಾಗಿ ಈ ಕೃಪೆಯನ್ನ ಪ್ರತಿ ಮನುಷ್ಯನು ಕೂಡ ಹೊಂದಿಕೊಂಡು ದೇವರು ದಯಪಾಲಿಸುವಂತಹ ಒಂದು ಅನುಗ್ರಹವನ್ನ, ಒಂದು ಕರುಣೆಯನ್ನ ಆತನು ಅನುಭವಿಸಿ ಈ ಲೋಕದಲ್ಲಿ ಅತ್ಯುತ್ತಮವಾದಂತಹ ಬದುಕನ್ನ ಬದುಕಬೇಕು ಆಗಿರ್ತಕ್ಕಂಥ ಮನುಷ್ಯ ಇವತ್ತು ದೇವರ ಕೃಪೆಯಿಂದ ದೂರವಾಗಿ ಬಹಳಷ್ಟು ತಾಪತ್ರಯಗಳನ್ನ, ಬಹಳಷ್ಟು ಕಣ್ಣೀರನ್ನ, ಬಹಳಷ್ಟು ದುಃಖ, ವೇದನೆಗಳನ್ನ, ಸಂಕಟಗಳನ್ನ, ಅಸಮಾಧಾನವನ್ನ ಕುಟುಂಬದಲ್ಲಾಗ್ಲಿ, ವ್ಯಕ್ತಿಗತ ಜೀವಿತದಲ್ಲಾಗ್ಲಿ, ಸಮಾಜದಲ್ಲಾಗ್ಲಿ ಗೊಂದಲಗಳನ್ನ ಏರ್ಪಡಿಸಿಕೊಂಡು ಆ ಗೊಂದಲಗಳಿಗೆ ಸಿಲುಕಿ ದೇವರು ದಯಪಾಲಿಸಿದಂತ ಈ ಶ್ರೇಷ್ಠವಾದಂತ ಮಾನವ ಜೀವಿತವನ್ನ ಏನು ಬೆಲೆ ಇಲ್ದೇನೆ, ಅದರ ಒಂದು ಇಂಪಾರ್ಟೆಂಟ್ ಅನ್ನ ಅರ್ಥ ಮಾಡ್ಕೊಳ್ಳೋದನೆ ಬಹಳ ಕನಿಷ್ಠವಾದಂತ ರೀತಿಯಲ್ಲಿ, ಬಹಳ ತುಚ್ಛವಾದ ರೀತಿಯಲ್ಲಿ ಅದನ್ನ ಅರ್ಥ ಮಾಡಿಕೊಂಡು ಅದರಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ನಾಶನ ಮಾರ್ಗದಲ್ಲಿ ಮನುಷ್ಯ ಹೋಗ್ತಾ ಇರ್ತಕ್ಕಂಥದ್ದು ಬಹಳ ದುಃಖಕರವಾದಂತ ಒಂದು ಸಂಗತಿ. ಹಾಗಾಗಿ ಕೃಪೆ ಏನ್ ಮಾಡ್ತದೆ ಅನ್ನುವಂಥದ್ದನ್ನು ಒಂದ್ಸರಿ ನಾವು ಗಮನಿಸಿದ್ರೆ, ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನದಲ್ಲಿ ಅಪೊಸ್ತಲನಾದಂತ ಪೌಲನು ಯೌವನಸ್ಥನಾಗಿರ್ತಕ್ಕಂಥ ತೀತನಿಗೆ ಈ ಪತ್ರಿಕೆಯನ್ನ ಬರೆಯುವಾಗ ಹೇಳ್ತಕ್ಕಂತ ಈ ವಿಶೇಷವಾದಂತ ಮಾತನ್ನು ಒಂದ್ಸಾರಿ ಗಮನಿಸೋಣ. ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನದಿಂದ ವಿಷಯವನ್ನು ಗಮನಿಸಿದ್ರೆ, ಯಾಕೆಂದ್ರೆ ಎಲ್ಲಾ ಮನುಷ್ಯರಿಗೆ ರಕ್ಷಣೆಯನ್ನುಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು. ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥ ಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ ಅಂತ ಹೇಳಿ. ಹಾಗಾಗಿ ದೇವರು ದಯಪಾಲಿಸುವಂತ ಈ ಒಂದು ಕೃಪೆ ಮನುಷ್ಯನಿಗೆ ಎಲ್ಲಿ ಪ್ರತ್ಯಕ್ಷ ಆಗಿದೆ ಅಂತಂದ್ರೆ, ಕರ್ತನಾದ ಯೇಸು ಕ್ರಿಸ್ತನ ಕಲ್ವರಿ ಶಿಲುಬೆಯಲ್ಲಿ ಈ ಕೃಪೆ ಪ್ರತ್ಯಕ್ಷ ಆಗಿದೆ. ಪ್ರತ್ಯಕ್ಷವಾಗಿರ್ತಕ್ಕಂಥ ಈ ಕೃಪೆ ಯಾರಿಗೆ ಕಾಣುತ್ತೆ ಅಂತಂದ್ರೆ, ಯಾರ್ಯಾರು ತಮ್ಮ ಮನೋನೇತ್ರಗಳನ್ನ ಬೆಳಗಿಸ್ಕೊಂಡಿರ್ತಾರೋ ಅಂತವರುಗಳಿಗೆ ಈ ಕೃಪೆ ಅವರಿಗೆ ಕಂಡು ಬರ್ತದೆ. ಯಾರು ಮನೋನೇತ್ರಗಳನ್ನ ಮುಚ್ಕೊಂಡಿರ್ತಾರೋ, ಮನೋನೇತ್ರಗಳನ್ನ ಶಾಶ್ವತವಾದ ಒಂದು ಕುರುಡುತನಕ್ಕೆ ಒಳಪಡಿಸ್ಕೊಂಡಿರ್ತಾರೋ
ಅಂತವರಿಗೆ ದೇವರು ದಯಪಾಲಿಸುವಂತ ಕೃಪೆ ಅವರಿಗೆ ಕಂಡು ಬರೋದಿಲ್ಲ. ಅದಕ್ಕೆ ಅಪೊಸ್ತಲನಾದಂತ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನದಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ, ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪ್ರಾರ್ಥನೆಯಲ್ಲಿ ಏನೆಲ್ಲ ಅಂಶಗಳಿದಾವೆ ಅನ್ನುವಂಥದ್ದನ್ನ ಒಂದ್ಸಾರಿ ಗಮನಿಸಿದ್ರೆ, ಆ ಪ್ರಾರ್ಥನೆಯ ಬಹುಮುಖ್ಯವಾದಂತಹ ಅಂಶಗಳಲ್ಲಿ ಒಂದಾಗಿರುವಂತಹ ಅಂಶ ಯಾವುದಂತಂದ್ರೆ, ಪ್ರತಿ ಮನುಷ್ಯನ ಮನೋನೇತ್ರಗಳು ಬೆಳಗಬೇಕು ಅನ್ನುವಂಥದ್ದು ಪೌಲನು ದೇವರಿಗೆ ಮಾಡುವಂತಹ ಪ್ರಾರ್ಥನೆಯಲ್ಲಿನ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಅನ್ನುವಂಥದ್ದನ್ನ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನದಿಂದ ಕೆಲವು ವಚನಗಳನ್ನ ನಾವು ಗಮನಿಸಿದ್ರೆ ಈ ಒಂದು ವಿಷಯ ನಮಗೆ ಅಲ್ಲಿ ಕಂಡು ಬರುತ್ತದೆ. ಪೌಲನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ನಾನು ನಿಮ್ಮ ನಿಮಿತ್ತವಾಗಿ ಎಡಬಿಡದೆ ದೇವರಿಗೆ ಸ್ತೋತ್ರ ಮಾಡ್ತೇನೆ. ನನ್ನ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವ ಆತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳ್ಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ನಂಬರ್ 1. ನಂಬರ್ 2, ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂತದ್ದೆಂಬುದನ್ನು, ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂತದ್ದೆಂಬುದನ್ನು, ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದ್ದೆಂಬುದನ್ನು ನೀವು ತಿಳ್ಕೊಳ್ಳುವಂತೆ ಅನುಗ್ರಹಿಸಲಿ ಅಂತ ಹೇಳಿ. ಅಂದ್ರೆ ಮನೋನೇತ್ರಗಳು ಬೆಳಗಿಸಲ್ಪಟ್ಟ ಮೇಲೆ ವಿಷಯಗಳು ನಮ್ ಗಮನಕ್ಕೆ ಬರ್ತವೆ ಹೊರತು, ಮನೋನೇತ್ರಗಳು ಮುಚ್ಚಲ್ಪಟ್ಟಾದಾಗ ಯಾವ ವಿಷಯಗಳು ಕೂಡ ನಮ್ ಗಮನಕ್ಕೆ ಬರೋದಿಲ್ಲ. ಹಾಗಾಗಿ ಇವತ್ತು ಪ್ರಪಂಚದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿ ದೇವರು ಉಚಿತವಾಗಿ ದಯಪಾಲಿಸುವಂತಹ, ಅನುಗ್ರಹಿಸುವಂತಹ, ದಯ ತೋರುವಂತಹ ಒಂದು ಕೃಪೆಯನ್ನ ಅರ್ಥ ಮಾಡ್ಕೊಳ್ಬೇಕು. ಆ ಕೃಪೆಯ ವಿಷಯವನ್ನ ತಿಳ್ಕೊಳ್ಬೇಕು ಅಂತಂದ್ರೆ ಪ್ರತಿ ಮನುಷ್ಯನ ಮನೋನೇತ್ರಗಳು ಬೆಳಗಿಸಲ್ಪಡುವಂಥದ್ದು ಬಹಳ ಮುಖ್ಯ. ಮನೋನೇತ್ರಗಳು ಬೆಳಗಿಸಲ್ಪಡದೇ ಇರ್ತಕ್ಕಂಥ ವ್ಯಕ್ತಿಗೆ ಕೃಪೆ ಅಂತಂದ್ರೆ ಏನು ಅರ್ಥ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪೌಲ ಬಹಳ ಚಂದವಾಗಿ ಮನುಷ್ಯ ಜಾತಿಗೆ ಯಾವುದು ಮುಖ್ಯನೋ ಅದನ್ನ ಇವತ್ತು ಪ್ರಾರ್ಥನೆಯಲ್ಲಿ ದೇವರ ಹತ್ರ ಕೇಳ್ಕೊಳ್ತಾ ಇದ್ದಾರೆ. ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಿಮಗೋಸ್ಕರ. ಓ ಎಫೆಸದಲ್ಲಿರ್ತಕ್ಕಂಥ ದೇವ ಜನರೇ, ನಾನು ನಿಮ್ಮ ನಿಮಿತ್ತವಾಗಿ ಎಡಬಿಡದ ದೇವರಿಗೆ ಸ್ತೋತ್ರ ಮಾಡ್ತೀನಿ. ನನ್ನ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ. ವಿಜ್ಞಾಪನೆ ಅಂತಂದ್ರೇನು? ನಿಮಗೋಸ್ಕರ ಬೇಡಿಕೊಳ್ಳುವಂಥದ್ದು ಅಂತದ. ನನಗೋಸ್ಕರ ಬೇಡಿಕೊಳ್ಳೋದಲ್ಲ. ಯಾರಿಗೋಸ್ಕರ? ನಿಮಗೋಸ್ಕರ ಬೇಡಿಕೊಳ್ತಕ್ಕಂಥದ್ದು. ಬೇರೆಯವರಿಗೋಸ್ಕರ ಬೇಡಿಕೊಳ್ಳುವಂಥದ್ದನ್ನ ವಿಜ್ಞಾಪನೆ ಅಂತ ಕರೀತಾರೆ. ಪ್ರಾರ್ಥನೆ ಅಂತಂದ್ರೆ ಬೇಡಿಕೊಳ್ಳೋದು. ವಿಜ್ಞಾಪನೆ ಅಂತಂದ್ರೆ ನನಗೋಸ್ಕರ ಅಲ್ಲ, ಯಾರಿಗೋಸ್ಕರ? ಇತರರಿಗೋಸ್ಕರ ದೇವರ ಹತ್ರ ಕೇಳಿಕೊಳ್ಳುವಂಥದ್ದಕ್ಕೆ ವಿಜ್ಞಾಪನೆ ಅಂತ ಹೇಳಿ. ಸೊ ಹಾಗಾಗಿ ನಿಮಗೋಸ್ಕರ ನಾನು ದೇವರ ಹತ್ರ ಏನ್ ಬೇಡಿಕೊಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಮ ಮನೋನೇತ್ರಗಳು ಬೆಳಗಿಸಲ್ಪಡ್ಬೇಕು ಅಂತ ಹೇಳಿ. ಬೆಳಗಿಸಲ್ಪಟ್ರೇನೆ ನಿಮಗೆ ಏನಾಗುತ್ತೆ ಅಂತಂದ್ರೆ ದೇವರ ಕೃಪೆ ಏನು ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿ. ಅದಕ್ಕೆ ತೀತನ ಬರೆದ ಪತ್ರಿಕೆಯಲ್ಲಿ ಪೌಲನು ಹೇಳ್ತಕ್ಕಂಥ ವಿಶೇಷವಾದಂತ ಮಾತನ್ನ ಮತ್ತೊಂದ್ಸಾರಿ ನಾವು ಗಮನಿಸಿದ್ರೆ, ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನದಲ್ಲಿ ಎಲ್ಲಾ ಮನುಷ್ಯರಿಗೆ ರಕ್ಷಣೆಯನ್ನುಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು ಅಂತ ಹೇಳ್ತಾರೆ. ದೇವರ ಕೃಪೆ ಪ್ರತ್ಯಕ್ಷ ಆಯ್ತು ಅಂತ ಹೇಳ್ತಾರೆ. ಎಲ್ಲಿ ಪ್ರತ್ಯಕ್ಷ ಆಯ್ತು? ಕಲ್ವರಿ ಶಿಲುಬೆಯಲ್ಲಿ ದೇವರ ಕೃಪೆ ಪ್ರತ್ಯಕ್ಷ ಆಯ್ತು ಅಂತ ಹೇಳ್ತಾರೆ. ಅಂದ್ರೆ ಇಡೀ ಮನುಷ್ಯರು ಹೆಂಗಾಗ್ಬಿಟ್ಟಿದಾರೆ ಅಂತಂದ್ರೆ ಭಕ್ತಿಹೀನತೆಯಲ್ಲಿ ತೊಡಗಿಸ್ಕೊಂಡ್ಬಿಟ್ಟಿದ್ದಾರೆ. ಭಕ್ತಿಹೀನತೆ ಅಂದ್ರೆ ಏನು? ಭಕ್ತಿಹೀನತೆ ಅಂದ್ರೆ ಏನು? ಉದಾಹರಣೆಗೆ ರಕ್ತಹೀನತೆ ಅಂತ ಕರೀತೀವಿ. ರಕ್ತಹೀನತೆ ಅಂತಂದ್ರೆ ಬ್ಲಡ್ ಇಲ್ದೇ ಇರತಕ್ಕಂಥದ್ದು, ಹಿಮೋಗ್ಲೋಬಿನ್ ಇಲ್ದೇ ಇರತಕ್ಕಂಥದ್ದು. ಪುರುಷರಿಗೆ ಇಂತಿಷ್ಟು ಗ್ರಾಮ್ ಅಂತ ಹೇಳ್ಬಿಟ್ಟು ಮಿನಿಮಮ್ ಬ್ಲಡ್ ಇರಬೇಕು. ಸ್ತ್ರೀಯರಿಗೆ ಇಂತಿಷ್ಟು ಗ್ರಾಮ್ ಅಂತ ಹೇಳ್ಬಿಟ್ಟು ಮಿನಿಮಮ್ ಬ್ಲಡ್ ಇರಬೇಕು. ಆ ಮಿನಿಮಮ್ ಬ್ಲಡ್ ಇಲ್ಲ ಅಂತಂದ್ರೆ ಏನಾಗುತ್ತೆ? ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿ ದೇಹದಿಂದ ಹೊರಗಡೆ ಇರತಕ್ಕಂಥ ಬ್ಯಾಕ್ಟೀರಿಯಾಗಳು, ಸೋಂಕುಗಳು ದೇಹದ ಒಳಗಡೆ ಪ್ರವೇಶಿಸಿ ತಮ್ಮ ಒಂದು ಪ್ರಾಬಲ್ಯವನ್ನ ಇಡೀ ದೇಹದಲ್ಲಿ ಬಹಳ ಗಟ್ಟಿಮುಟ್ಟಾಗಿ ಏರ್ಪಡಿಸಿಕೊಂಡು
ದೇಹಕ್ಕೆ ಬೇಕಾದಂತ ಒಂದು ರೋಗ ನಿರೋಧಕ ಶಕ್ತಿಯನ್ನು ಸಂಪೂರ್ಣವಾಗಿ ಲಯ ಮಾಡಿ ಮನುಷ್ಯನನ್ನ ಮರಣದೊಳಗೆ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ ಯಾವ್ದ್ರದಂತಂದ್ರೆ ಆ ರೋಗಗಳ ಕೆಲಸ. ಆ ರೋಗ ಮನುಷ್ಯನಿಗೆ ಬರಬಾರದು ಅಂತಂದ್ರೆ ಮನುಷ್ಯನಲ್ಲಿ ರಕ್ತ ಅನ್ನುವಂಥದ್ದು, ಅದರಲ್ಲಿ ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ ಅನ್ನುವಂಥದ್ದು ಬಹಳ ಮುಖ್ಯ. ಇವು ಬಿಳಿ ರಕ್ತ ಕಣ, ಕೆಂಪು ರಕ್ತ ಕಣಗಳು ಏನ್ ಮಾಡ್ತವೆ ಅಂತಂದ್ರೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿಕೊಂಡು ಹೊರಗಡೆಯಿಂದ ಮನುಷ್ಯನ ದೇಹದೊಳಗೆ ರಕ್ತದೊಳಗೆ ಪ್ರವೇಶ ಮಾಡ್ತಕ್ಕಂತಹ ಸೋಂಕುಗಳನ್ನ ಅವು ಸೆದೆಬಡಿದಕ್ಕೂ ಅವುಗಳ ವಿರುದ್ಧ ಹೋರಾಡಿ ಜಯವನ್ನ ಸಾಧಿಸೋದಕ್ಕೂ ಈ ಕೆಂಪು ರಕ್ತ ಕಣಗಳು ಮತ್ತು ಬಿಳಿ ರಕ್ತ ಕಣಗಳಂತಕ್ಕಂಥದ್ದು ಬಹಳ ಮುಖ್ಯ ದೇಹದಲ್ಲಿ. ಅದು ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ರಕ್ತಹೀನತೆ ಅಂತ ಬರುತ್ತೆ. ಅದೇ ರೀತಿಯಾಗಿ ಭಕ್ತಿಹೀನತೆ ಅಂದ್ರೆ ಏನು? ಭಕ್ತಿಹೀನತೆ ಅಂತಂದ್ರೆ ದುಷ್ಟತನವನ್ನ ನಡೆಸಿ ಸತ್ಯವನ್ನ ಅಡಗಿಸ್ತಕ್ಕಂಥದ್ದು ಅದು ಭಕ್ತಿಹೀನತೆ ಅಂತ ಹೇಳಿ. ರೋಮಾಪುರದವರು ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನದಲ್ಲಿ, ರೋಮಾಪುರದವರು ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನದಲ್ಲಿ, ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಡಗಿಸುವವರಾದ ಮನುಷ್ಯರ ಎಲ್ಲಾ ವಿಧವಾದ ಭಕ್ತಿಹೀನತೆ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿ ಬರುತ್ತದೆ. ಭಕ್ತಿಹೀನತೆ ಅಂದ್ರೆ ಏನು? ಸತ್ಯವನ್ನ ಅಡಗಿಸುವಂಥದ್ದು, ದುಷ್ಟತನವನ್ನ ಬಹಳ ಹೆಮ್ಮೆಯಿಂದ ನಡೆಸ್ತಕ್ಕಂಥದ್ದು ಅದು ಭಕ್ತಿಹೀನತೆ ಅಂತ ಹೇಳಿ. ಸೊ ಇವತ್ತು ಏನಾಗಿದೆ ಅಂತಂದ್ರೆ ಭಕ್ತಿಹೀನತೆ ಅಂತಕ್ಕಂಥದ್ದು ಪ್ರತಿ ಮನುಷ್ಯನ ಜೀವಿತದಲ್ಲಿ ಬಹಳ ದೊಡ್ಡದಾದಂತಹ ಮಟ್ಟದಲ್ಲಿ ತನ್ನ ಒಂದು ಪ್ರಾಬಲ್ಯವನ್ನ ಮೆರಿತಾ ಇದೆ. ಹಾಗಾಗಿ ಇವತ್ತು ದೇವರ ಕೃಪೆ ಏನು ಅಂತೇಳಿ ಮನುಷ್ಯನ ಗ್ರಹಿಸ್ಕೊಳ್ಳಕ್ಕೆ ಆಗದೇ ಇರತಕ್ಕಂಥ ಸ್ಥಿತಿಯಲ್ಲಿ ಇದೆ. ಸತ್ಯ ತನ್ನ ಕಣ್ಣು ಮುಂದೆ ಇದ್ರೂ ಕೂಡ ಸತ್ಯವನ್ನ ತುಳಿದು ದುಷ್ಟತನವನ್ನ ಬಹಳ ಹೆಮ್ಮೆಯಿಂದ ನಡೆಸ್ತಕ್ಕಂಥ ಒಂದು ಪರಿಸ್ಥಿತಿಗಳಿರೋದ್ರಿಂದ, ಮನೋನೇತ್ರಗಳು ಮುಚ್ಚೋಗ್ಬಿಟ್ಟಿರೋದ್ರಿಂದ ದೇವರು ಉಚಿತವಾಗಿ ದಯಪಾಲಿಸುವಂತ ಕೃಪೆ ಇವತ್ತು ಮನುಷ್ಯನ ಗ್ರಹಿಕೆಗೆ ಬರ್ತಾ ಇಲ್ಲ. ಅದಕ್ಕೆ ತೀತನ ಬರೆದ ಪತ್ರಿಕೆಯಲ್ಲಿ ಬಹಳ ಚಂದವಾಗಿ ಹೇಳ್ತಾ ಇದ್ದಾನೆ, ಎಲ್ಲಾ ಮನುಷ್ಯರಿಗೆ ರಕ್ಷಣೆಯನ್ನುಂಟು ಮಾಡುವಂತ ದೇವರ ಕೃಪೆ ಪ್ರತ್ಯಕ್ಷ ಆಯ್ತು. ಎಲ್ಲಿ ಪ್ರತ್ಯಕ್ಷ ಆಯ್ತು ಅಂತಂದ್ರೆ ಕಲ್ವರಿ ಶಿಲುಬೆಯಲ್ಲಿ ಪ್ರತ್ಯಕ್ಷ ಆಯ್ತು ಅಂತ ಹೇಳಿ. ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದ್ಸಾರಿ ನಾವು ಹಳೆ ಒಡಂಬಡಿಕೆಗೆ ಹೋದ್ರೆ ಅಲ್ಲಿ ಅರಣ್ಯಕಾಂಡ ಪುಸ್ತಕ 21ನೇ ಅಧ್ಯಾಯದಲ್ಲಿ ಒಂದು ಸಂದರ್ಭ ನಡೀತದೆ. ಅರಣ್ಯಕಾಂಡ ಪುಸ್ತಕ 21ನೇ ಅಧ್ಯಾಯದಲ್ಲಿ ಇಸ್ರೇಲ್ ಜನರೆಲ್ಲರೂ ಕೂಡ ಮೋಶೆ ಮತ್ತು ಅಹರೋನರ ಒಂದು ನಾಯಕತ್ವಕ್ಕೆ ತಿರುಗಿ ಬಿದ್ದು ದೇವರಿಂದ ನಾಯಕತ್ವವನ್ನು ವಹಿಸಿಕೊಂಡಿರ್ತಕ್ಕಂತಹ ಮೋಶೆ ಆರೋನರಿಗೆ ತಿರುಗಿ ಬಿದ್ದಂತಹ ಇಸ್ರಾಯೇಲ್ ಪ್ರಜೆಗಳು ಬಹಳ ಅಪನಂಬಿಕೆಯಿಂದ ದೇವರ ಶಕ್ತಿ ಸಾಮರ್ಥ್ಯಗಳ ಮೇಲೆ ವಿಶ್ವಾಸ ಇಲ್ದೇನೆ ಈಗಾಗಲೇ ಇಸ್ರಾಯೇಲರ ಜೀವಿತದಲ್ಲಿ ದೇವರು ನಡೆಸಿದಂತಹ ಅದ್ಭುತ ಕಾರ್ಯಗಳನ್ನ, ಸೂಚಕ ಕಾರ್ಯಗಳನ್ನ, ಮಹತ್ ಕಾರ್ಯಗಳನ್ನ ಅವೆಲ್ಲವುಗಳನ್ನು ಕೂಡ ಮರೆತು ಬಿಟ್ಟು ತಮಗಿರ್ತಕ್ಕಂತಹ ತಾತ್ಕಾಲಿಕವಾದಂತಹ ಕೊರತೆಗಳನ್ನೇ ಬಹಳ ದೊಡ್ಡದಾಗಿ ವಿಜೃಂಭಿಸಿ ದೇವರು ಅಸಹಾಯಕನು, ದೇವರ ಒಂದು ನಾಯಕತ್ವವನ್ನ ವಹಿಸಿಕೊಂಡು ನಮ್ಮನ್ನ ನಡೆಸುವುದಕ್ಕೆ ನೀವು ಕೂಡ ಅಸಮರ್ಥರಾಗಿದ್ದೀರಿ ಅನ್ನುವಂತ ಆಂಗಲ್ ಅಲ್ಲಿ ಇಸ್ರಾಯೇಲ್ ಪ್ರಜೆಗಳು ಮೋಶೆ ಮತ್ತು ಆರೋನರ ಒಂದು ನಾಯಕತ್ವದ ಮೇಲೆ ದೇವರ ಮೇಲೆ ತಿರುಗಿ ಬೀಳತಕ್ಕಂಥ ಒಂದು ಸಂದರ್ಭ ಇದೆ. ಆ ಸಂದರ್ಭದಲ್ಲಿ ಒಂದ್ಸರಿ ನಾವು ಗಮನಿಸಿದ್ರೆ 21ನೇ ಅಧ್ಯಾಯ ಅರಣ್ಯಕಾಂಡ ಪುಸ್ತಕ 21ನೇ ಅಧ್ಯಾಯ 4ನೇ ವಚನದಲ್ಲಿ ಇಸ್ರಾಯೇಲರು ಹೋರ್ ಬೆಟ್ಟದಿಂದ ಹೊರಟು ಎದೋಮ್ಯರ ದೇಶವನ್ನು ಸುತ್ತಿಕೊಂಡು ಹೋಗುವುದಕ್ಕೆ ಕೆಂಪು ಸಮುದ್ರದ ಮಾರ್ಗವಾಗಿ ಪ್ರಯಾಣ ಮಾಡುತ್ತಿರಲು ಮಾರ್ಗಾಯಾಸದಿಂದ ಅವರಿಗೆ ಬೇಸರವಾಯಿತು. ಆಗ ಅವರು ದೇವರಿಗೂ ಮೋಶೆಗೂ ವಿರೋಧವಾಗಿ ಮಾತಾಡುತ್ತಾ, ನೀವು ನಮ್ಮನ್ನು ಈ ಮರಳು ಕಾಡಿನಲ್ಲಿ ಕೊಲ್ಲಬೇಕೆಂದು ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದಿರೋ, ಇಲ್ಲಿ ಆಹಾರವೂ ಇಲ್ಲ, ನೀರೂ ಇಲ್ಲ, ಈ ನಿಸ್ಸಾರವಾದ ಆಹಾರವನ್ನು ತಿಂದು ತಿಂದು ನಮಗೆ ಬೇಸರವಾಯಿತೆಂದು ಹೇಳುವವರಾದರು. ಅದಕ್ಕೆ ಯೆಹೋವನು ಉರಿಮಂಡಲಗಳನ್ನು ಜನರೊಳಗೆ ಬರಮಾಡಿದನು, ಅವು ಜನರನ್ನು ಕಚ್ಚಿದ್ದರಿಂದ ಬಹುಜನ ಸತ್ತು ಹೋದರು. ಆದುದರಿಂದ ಜನರು ಮೋಶೆ ಬಳಿಗೆ ಬಂದು, ನಾವು ನಿನಗೂ ಯೆಹೋವನಿಗೂ ವಿರೋಧವಾಗಿ ಮಾತಾಡಿ ದೋಷಿಗಳಾದೆವು. ಈ ಸರ್ಪಗಳು ನಮ್ಮ ಬಳಿಯಿಂದ ತೊಲಗಿ ಹೋಗುವಂತೆ
ನೀನು ಯೆಹೋವನಿಗೆ ಪ್ರಾರ್ಥನೆ ಮಾಡಬೇಕೆಂದು ಬೇಡಿಕೊಂಡರು. ಮೋಶೆ ಜನರಿಗೋಸ್ಕರ ಪ್ರಾರ್ಥಿಸಲಾಗಿ ಯೆಹೋವನು ಅವನಿಗೆ, ನೀನು ತಾಮ್ರದಿಂದ ವಿಷಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಎತ್ತಿ ನಿಲ್ಲಿಸಬೇಕು. ಸರ್ಪಗಳಿಂದ ಗಾಯಪಟ್ಟವರು ಅದನ್ನು ನೋಡಿ ಬದುಕಿಕೊಳ್ಳುವರು ಎಂದು ಆಜ್ಞಾಪಿಸಿದನು. ಆದ ಕಾರಣ ಮೋಶೆ ತಾಮ್ರದಿಂದ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಇಡಿಸಿದನು. ಸರ್ಪಗಳಿಂದ ಗಾಯಪಟ್ಟವರಲ್ಲಿ ಯಾರು ಆ ತಾಮ್ರದ ಸರ್ಪವನ್ನು ಲಕ್ಷ್ಯವಿಟ್ಟು ನೋಡಿದರೋ ಅವರೆಲ್ಲರೂ ಬದುಕಿಕೊಂಡರು ಅಂತ ಹೇಳಿ. ಮನುಷ್ಯರಿಗೆ ವಿಪತ್ತು ಒದಗಿ ಬಂದಿದೆ. ಮನುಷ್ಯರು ತಾವು ಮಾಡಿದಂತಹ ಅಕ್ರಮಗಳಿಗೆ ಫಲವಾಗಿ ದೇವರ ಮೇಲೆ ತಿರುಗಿ ಬಿದ್ದದ್ರ ಒಂದು ಪರಿಣಾಮವಾಗಿ ದೇವರ ಶಕ್ತಿ ಸಾಮರ್ಥ್ಯಗಳನ್ನ ಅನುಮಾನದ ದೃಷ್ಟಿಕೋನದಲ್ಲಿ ಅವರು ನೋಡಿದ್ರಿಂದಾಗಿ ದೇವರ ಕೋಪ ಅವರ ಮೇಲೆ ತೋರಿ ಬರ್ತಾ ಇದೆ. ತೋರಿ ಬಂದಂತ ಸಂದರ್ಭದಲ್ಲಿ ಅವರು ಮರಣಕ್ಕೆ ಗುರಿ ಆಗ್ತಾ ಇದ್ದಾರೆ. ಆ ಮರಣದಿಂದ ನೀವು ಪಾರಾಗಬೇಕು ಅಂತಂದ್ರೆ, ಆ ಮರಣದಿಂದ ನೀವು ಜೀವಕ್ಕೆ ಸೇರ್ಬೇಕು ಅಂತಂದ್ರೆ ನೀವೆಲ್ಲರೂ ಕೂಡ ಆ ತಾಮ್ರದ ಸರ್ಪವನ್ನ ನೀವೇನ್ ಮಾಡ್ಬೇಕು, ನೀವು ಲಕ್ಷ್ಯವಿಟ್ಟು ಗಮನಿಸ್ಬೇಕು ಅಂತ. ಲಕ್ಷ್ಯವಿಟ್ಟು ಗಮನಿಸ್ಬೇಕು. ತುಂಬಾ ಜನಕ್ಕೆ ಬಂದು ಸರ್ಪಗಳು ಕಚ್ಚುತ್ತಾ ಇದ್ದಾವೆ. ವಿಷ ಮೈಯಲ್ಲಿ ಏರ್ತಾ ಇದೆ. ವಿಷದ ಒಂದು ತೀವ್ರತೆ ಜಾಸ್ತಿಯಾಗಿ ಮನುಷ್ಯರು ತಮ್ಮ ಪ್ರಾಣಗಳನ್ನ ಬಹಳ ವೇಗವಾಗಿ ಕಳ್ಕೊಳ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಪ್ರತಿ ಮನುಷ್ಯರ ಪ್ರಾಣ ಉಳಿಬೇಕು ಅಂತಂದ್ರೆ, ಪ್ರತಿ ಮನುಷ್ಯನು ಬದುಕಬೇಕು ಅಂತಂದ್ರೆ ದೇವರು ಕರುಣೆಯನ್ನು ತೋರಿಸ್ತಾ ಇದ್ದಾರೆ. ದೇವರು ದಯೆಯನ್ನು ತೋರಿಸ್ತಾ ಇದ್ದಾನೆ. ದೇವರು ಕೃಪೆಯನ್ನು ತೋರಿಸ್ತಾ ಇದ್ದಾನೆ. ಆ ಕೃಪೆ ಅವ್ರಿಗೆ ಎಲ್ಲಿ ಪ್ರತ್ಯಕ್ಷ ಆಯ್ತು ಅಂತಂದ್ರೆ, ಆ ಧ್ವಜಸ್ತಂಭದ ಮೇಲೆ ನಿಲ್ಲಿಸಲ್ಪಟ್ಟಂತಹ ಆ ತಾಮ್ರದ ಸರ್ಪದ ಆಕಾರವನ್ನ ಯಾರು ದೃಷ್ಟಿಟ್ಟು ನೋಡ್ತಾರೋ ಅವರುಗಳು ಆ ವಿಷದಿಂದ ಏನಾಗ್ತಾರೆ, ಅವರು ರಕ್ಷಿಸಲ್ಪಡ್ತಾರೆ. ಆ ವಿಷದ ಒಂದು ಉರುಳಿಗೆ ಸಿಕ್ಕಿಕೊಳ್ಳದಂತೆ ತಾಮ್ರದ ಸರ್ಪವನ್ನು ದೃಷ್ಟಿಸಿ ನೋಡುವುದರ ಮೂಲಕ ನಮ್ಮ ಪ್ರಾಣಗಳನ್ನ ಕಾಪಾಡಿಕೊಳ್ತಾರೆ. ಅದೇ ರೀತಿಯಾಗಿ ಕಲ್ವರಿ ಶಿಲುಬೆಯಲ್ಲಿ ಸಕಲ ಮಾನವರಿಗೆ ರಕ್ಷಣೆಯನ್ನು ಉಂಟು ಮಾಡ್ತಕ್ಕಂಥ ದೇವರ ಕೃಪೆ ಪ್ರತ್ಯಕ್ಷ ಆಯಿತು ಅಂತ ಹೇಳ್ತಾರೆ. ಯಾರೆಲ್ಲ ಮನುಷ್ಯರು ಪಾಪಗಳಿಂದಲೂ ಅಪರಾಧಗಳಿಂದಲೂ ಸತ್ತವರಾಗಿದ್ದಾರೋ, ತಮ್ಮ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟಂತ ಇಚ್ಛೆಗಳನ್ನ ನೆರವೇರಿಸುತ್ತಾ, ಸತ್ಯವನ್ನು ಅಣಗಿಸುತ್ತಾ, ದುಷ್ಟತನವನ್ನು ಆಸಕ್ತಿಯಿಂದ ನಡೆಸ್ತಾ, ದೇವರ ಶಕ್ತಿ ಸಾಮರ್ಥ್ಯಗಳ ಮೇಲೆ ಭರವಸೆ ಇಲ್ದೇನೆ ತಮ್ಮ ತೋಳ್ಬಲದ ಮೇಲೆ, ತಮ್ಮ ಧನಬಲದ ಮೇಲೆ, ತಮ್ಮ ಬುದ್ಧಿ ಸಾಮರ್ಥ್ಯ ಬಲದ ಮೇಲೆ ದೇವರ ಶಕ್ತಿ ಸಾಮರ್ಥ್ಯಗಳನ್ನು ಅಸಡ್ಡೆ ಮಾಡಿ ದೇವರ ಕೋಪಕ್ಕೆ, ದೇವರ ಶಾಪಕ್ಕೆ, ದೇವ ಉಗ್ರತೆಗೆ ಪಾತ್ರರಾಗಿದ್ದಂತ ಮನುಷ್ಯರಿಗೆ ಕಲ್ವರಿ ಶಿಲುಬೆಯಲ್ಲಿ ಕೃಪೆ ಪ್ರತ್ಯಕ್ಷ ಆಯಿತು ಅಂತ ಹೇಳಿ. ಕೃಪೆ ಪ್ರತ್ಯಕ್ಷ ಆಯಿತು. ಅದಕ್ಕೆ ಯೋಹಾನ್ ಬರೆಸುವಾರ್ತೆ 3ನೇ ಅಧ್ಯಾಯ 13ನೇ ವಚನದಲ್ಲಿ, ಯೋಹಾನ್ ಬರೆಸುವಾರ್ತೆ 3ನೇ ಅಧ್ಯಾಯ, ಯೋಹಾನನ್ ಬರೆದ ಸುವಾರ್ತೆ 3ನೇ ಅಧ್ಯಾಯ 14ನೇ ವಚನವನ್ನು ಒಂದ್ಸಾರಿ ಗಮನಿಸಿದ್ರೆ, ಜನರು ನೋಡಿ ಜೀವದಿಂದ ಉಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆಯೇ ಮನುಷ್ಯಕುಮಾರನು ತನ್ನನ್ನು ನಂಬುವವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿಡಲ್ಪಡಬೇಕು ಅಂತ ಹೇಳಿ. ಯಾರೆಲ್ಲ ಮನುಷ್ಯರು ವಿಷಸರ್ಪಗಳಿಂದ ಕಚ್ಚಿಸಿಕೊಂಡವರಾಗಿ ಆ ವಿಷ ಮನುಷ್ಯನ ದೇಹದೊಳಗೆ ಬಹಳ ವೇಗವಾಗಿ ಆವರಿಸುತ್ತಾ ಪ್ರತಿ ಮನುಷ್ಯರನ್ನ ಮರಣಕ್ಕೆ ತುತ್ತು ಮಾಡ್ತಕ್ಕಂತಹ ಆ ಒಂದು ಆಪತ್ತಿನಿಂದ, ವಿಪತ್ತಿನಿಂದ ಅವರು ರಕ್ಷಿಸಲ್ಪಡಬೇಕು ಅಂತಂದ್ರೆ ದೇವರು ಮೋಶೆಯ ಮೂಲಕ ಏರ್ಪಡಿಸಿದಂತಹ ಆ ತಾಮ್ರದ ಸರ್ಪವನ್ನ ದೃಷ್ಟಿಸಿ ಲಕ್ಷ್ಯವಿಟ್ಟು ನೋಡುವುದರ ಮೂಲಕ ಅವರು ರಕ್ಷಣೆ ಹೊಂದುತ್ತಾರೆ, ಅವರು ಬದುಕ್ತಾರೆ. ಅದೇ ರೀತಿಯಲ್ಲಿ ಎಲ್ಲಾ ಮನುಷ್ಯರಿಗೆ ರಕ್ಷಣೆಯನ್ನುಂಟು ಮಾಡುವಂತ ದೇವರ ಕೃಪೆ ಪ್ರತ್ಯಕ್ಷ ಆಗಿದೆ. ಎಲ್ಲಿ ಪ್ರತ್ಯಕ್ಷ ಆಗಿದೆ ಅಂತಂದ್ರೆ, ಜನರು ನೋಡಿ ಜೀವದ ತುಳಿಯಬೇಕೆಂದು
ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆಯೇ ಮನುಷ್ಯ ಕುಮಾರನು ತನ್ನನ್ನು ನಂಬುವವರೆಲ್ಲರೂ ನಿತ್ಯ ಜೀವನ ಪಡಿಬೇಕೆಂದು ಎತ್ತರದಲ್ಲಿಡಲ್ಪಡಬೇಕು ಅಂತ ಹೇಳಿ. ಎತ್ತರದಲ್ಲಿ ಇಡಲ್ಪಡಬೇಕಂದ್ರೆ ಎಲ್ಲಿ? ಆಕಾಶ ಭೂಮಿಗಳ ಮಧ್ಯದಲ್ಲಿ ಆಕಾಶಕ್ಕೂ ಭೂಮಿಗೂ ಮಧ್ಯದಲ್ಲಿ ಆತನು ಎತ್ತರದಲ್ಲಿ ಇಡಲ್ಪಡಬೇಕು. ಪ್ರತಿ ಮನುಷ್ಯರು ಕಲ್ವರಿ ಶಿಲುಬೆಯಲ್ಲಿ ದೇವರು ದಯಪಾಲಿಸುವಂತಹ ಕೃಪೆಯನ್ನ ಲಕ್ಷ್ಯವಿಟ್ಟು ನೋಡ್ಬೇಕು. ಪಾಪಗಳಿಂದಲೂ ಅಪರಾಧಗಳಿಂದಲೂ ಸತ್ತಂತ ಪ್ರತಿ ಮನುಷ್ಯನು ಕಲ್ವರಿ ಶಿಲುಬೆಯಲ್ಲಿ ದೇವರು ಪ್ರತ್ಯಕ್ಷಪಡಿಸಿದಂತಹ ಆ ಕೃಪೆಯನ್ನ ಲಕ್ಷಿಸುವುದ್ರ ಮುಖಾಂತರ ಪ್ರತಿಯೊಬ್ಬರು ಕೂಡ ಬದುಕೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ದೇವರ ಕೃಪೆ ಪ್ರತ್ಯಕ್ಷ ಆಯ್ತು ಅಂತ ಹೇಳ್ತಾರೆ. ಯೋಹಾನ್ ಬರೆಸುವಾರ್ತೆ 12ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಕಿಡಲ್ಪಡ್ತಾ ಇದ್ದಾನೆ ಅಂತ ಹೇಳ್ತಾನೆ. ಯೋಹಾನ್ ಬರೆಸುವಾರ್ತೆ 12ನೇ ಅಧ್ಯಾಯ 31ನೇ ವಚನದಲ್ಲಿ, ಈಗ ಈ ಲೋಕಕ್ಕೆ ತೀರ್ಪು ಆಗುತ್ತದೆ, ಈಗ ಇಹಲೋಕಾಧಿಪತಿಯು ಹೊರಗೆ ನೂಕಲ್ಪಡುವನು, ಆದರೆ ನಾನು ಭೂಮಿಯಲ್ಲಿಂದ ಮೇಲಕ್ಕೆ ಎತ್ತಲ್ಪಟ್ಟಾಗ ಎಲ್ಲರನ್ನೂ ನನ್ನ ಬಳಿಗೆ ಎಳಕೊಳ್ಳುವೆನು ಅಂತ ಹೇಳ್ತಾರೆ. ಎಲ್ಲಿಂದ ಎತ್ತಲ್ಪಟ್ಟಾಗ? ಭೂಮಿಯಿಂದ ಎತ್ತಲ್ಪಟ್ಟಾಗ ಅಂತಂದ್ರೆ ಆರೋಹಣ ಆಗುವಂತದ್ದು ಅಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಭೂಮಿಯ ಮೇಲಿಂದ ಪರಲೋಕಕ್ಕೆ ಆರೋಹಣ ಆಗುವಂತದ್ದು ಅಲ್ಲ, ಅದು ತಪ್ಪೋದು. ಯಾವುದು ಅಂತಂದ್ರೆ ಭೂಮಿಯ ಮೇಲಿಂದ ಎತ್ತಲ್ಪಟ್ಟಾಗ ಅಂತಂದ್ರೆ, ಗಮನಿಸಿ ಮುಂದೆ ಹೇಳ್ತೇನೆ, ಈ ಮಾತಿನಿಂದ ತಾನು ಇಂಥ ಸಾವು ಸಾಯತಕ್ಕವನೆಂದು ಸೂಚಿಸಿದನು. ಎಂತ ಸಾವು ಅದು? ಶಿಲುಬೆಯ ಮರಣ. ರೋಮನ್ನರು ಅಪರಾಧಿಗಳಿಗೆ ವಿಧಿಸುವಂತಹ ಕ್ರೂರವಾದಂತಹ ಒಂದು ಹಿಂಸೆ ಶಿಲುಬೆಯ ಮರಣ. ಆತನು ಎತ್ತರದಲ್ಲಿಟ್ಟಲ್ಪಟ್ಟಾಗ ಕಲ್ವರಿ ಶಿಲುಬೆಯಲ್ಲಿ ದೇವರು ದಯಪಾಲಿಸುವಂತ ಕೃಪೆ ಪ್ರತ್ಯಕ್ಷ ಆಯಿತು ಅಂತ ಹೇಳಿ. ಹಾಗಾಗಿ ಯಾರೆಲ್ಲ ಆ ಒಂದು ಕಲ್ವರಿ ಶಿಲುಬೆಯಲ್ಲಿ ದೇವರು ಪ್ರತ್ಯಕ್ಷಪಡಿಸಿದಂತ ಕೃಪೆಯನ್ನ ನೋಡ್ತಾರೋ ಅವರೆಲ್ಲರೂ ಕೂಡ ರಕ್ಷಣೆ ಹೊಂದುತ್ತಾರೆ. ದೇವರು ತನ್ನ ಮಗನ ಘೋರವಾದಂತಹ ತ್ಯಾಗ, ಬಲಿದಾನ, ಹಿಂಸೆ, ಅವಮಾನ, ಗುದ್ದು, ಪೆಟ್ಟು ಇವುಗಳ ದೆಸೆಯಿಂದ, ಪಾಪಗಳಿಂದಲೂ ಅಪರಾಧಗಳಿಂದಲೂ ಪ್ರತಿ ಮನುಷ್ಯನ ಕೈ ರಕ್ತಮಯವಾಗಿ ಅವರ ಪ್ರಾರ್ಥನೆಯನ್ನು ಕೂಡ, ಅವರ ಮೊರೆಯನ್ನು ಕೂಡ ಲಾಲಿಸದ ಹಾಗೆ ದೇವರಿಗೂ ಮನುಷ್ಯನಿಗೂ ಅಡ್ಡ ಬಂದಂತಹ ಆ ಪಾಪಗಳು ಕಲ್ವರಿ ಶಿಲುಬೆಯಲ್ಲಿ ಅವೆಲ್ಲವನ್ನ ತೊಲಗಿಸಿ ದೇವರ ಮತ್ತು ಮನುಷ್ಯನ ಒಂದು ಸಂಬಂಧ ಕಲ್ವರಿ ಶಿಲುಬೆಯಲ್ಲಿ ದೇವರು ದಯಪಾಲಿಸುವಂತ ಕೃಪೆಯ ಮೂಲಕ ಮತ್ತೆ ಒಂದಾಗುವಂತ ಒಂದು ವಿಶೇಷವಾದಂತಹ ಒಂದು ಸಂದರ್ಭ. ಅದಕ್ಕೆ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯದಲ್ಲಿ ವಿಷಯವನ್ನು ನಾವು ಗಮನಿಸಿದ್ರೆ, ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯ, ನಿಮ್ಮ ಅಪರಾಧಗಳೇ ಅಂತ ಹೇಳ್ತಾನೆ ನೋಡಿ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯ 1 ಮತ್ತು 2 ವಚನದಲ್ಲಿ, ಇಗೋ ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ, ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ, ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ ಅಂತ ಹೇಳಿ. ರಕ್ಷಿಸಲಾರದಂತಹ ಮೋಟುಗೈಯಲ್ಲ ದೇವರದು. ಸಕಲ ಜೀವರಾಶಿಗಳನ್ನುಂಟು ಮಾಡಿ ಸಾಕಿಸಲುತ್ತಿರುವಂತ ಪರಮ ತಂದೆ ಆತನು. ಭೂಮಿ ಮೇಲಿರ್ತಕ್ಕಂಥ ಸಕಲ ಜೀವರಾಶಿಗಳಲ್ಲೂ ಕೂಡ ಒತ್ತೊತ್ತಿಗೆ ನಮ್ಮ ಹಸಿವೆಯನ್ನು ನೀಗಿಸಿಕೊಳ್ಳೋದಕ್ಕೋಸ್ಕರ ದೇವರ ಕಡೆಗೆ ಅವು ನಿರೀಕ್ಷಿಸ್ತವೆ. ಅಂತಹ ಕರುಣಾಮಯನು, ಅಂತಹ ದಯಾಮಯನು ಇವತ್ತು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟಂತ ಮನುಷ್ಯನ ಕಷ್ಟಗಳಿಗೆ, ದುಃಖಗಳಿಗೆ ಆತನು ಸಹಾಯ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ಕಾರಣ ಏನು ಅಂತಂದ್ರೆ ಅವರ ಪಾಪಗಳೇ ಆತನ ರಕ್ಷಣೆಗೆ ಆ ಪಾಪಗಳು ಅಡ್ಡವಾಗಿವೆ.
ಮನುಷ್ಯನಿಗೆ ದೇವರು ದಯಪಾಲಿಸುವಂತ ರಕ್ಷಣೆಗೆ ಮನುಷ್ಯನ ಪಾಪಗಳೇ ಅಡ್ಡವಾಗಿದ್ದಾವೆ. ದೇವರ ಕೈ ಮೋಟ ಕೈ ಅಲ್ಲ, ಆತನ ಕಿವಿ ಕೇಳಲಾರ್ದಂತ ಕಿವುಡಲ್ಲ. ಇಂಥ ಒಂದು ಘೋರವಾದ ಸ್ಥಿತಿಯಲ್ಲಿ ಮನುಷ್ಯ ಇದ್ದಾನೆ. ಇಂತಹ ಘೋರವಾದ ಸ್ಥಿತಿಯಲ್ಲಿ ಮನುಷ್ಯನನ್ನ ದೇವರು ಲಕ್ಷಿಸಿ ಮನುಷ್ಯನ ಸಹವಾಸ ಅನ್ಯೋನ್ಯತೆಯನ್ನ, ಮನುಷ್ಯನ ಪಾಪಗಳನ್ನ, ಅಪರಾಧಗಳನ್ನ, ತನಗೆ ವಿರುದ್ಧವಾಗಿ ನಡೆಸ್ತಕ್ಕಂತಹ ದುಷ್ಟ ಆಲೋಚನೆಗಳನ್ನ ಆತನು ಕ್ಷಮಿಸಿಬಿಟ್ಟು ಅವರನ್ನು ನೀತಿವಂತರಾಗಿ ನಿರ್ಣಯಿಸುವುದಕ್ಕೆ, ಅವರನ್ನು ಪುನಃ ತನ್ನ ಮಕ್ಕಳನ್ನಾಗಿ ಅಂಗೀಕರಿಸಿಕೊಳ್ಳುವುದಕ್ಕೆ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮುಖಾಂತರ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಕಲ್ವರಿ ಶಿಲುಬೆಯಲ್ಲಿ ಕೃಪೆಯನ್ನ ದಯಪಾಲಿಸ್ತಾ ಇದ್ದಾರೆ, ಮನುಷ್ಯರಿಗೆ ಕೃಪೆಯನ್ನ ದಯಪಾಲಿಸ್ತಾ ಇದ್ದಾರೆ. ಹಾಗಾಗಿ ಪರಿಸ್ಥಿತಿಗಳು ಈಗಿದಾವೆ. ಕೃಪೆ ಅಂದ್ರೆ ಏನು ಅರ್ಥ ಆಗ್ತಿಲ್ಲ ಮನುಷ್ಯನಿಗೆ. ಕೃಪೆ ಅಂದ್ರೆ ಏನು ಅರ್ಥ ಆಗ್ತಾ ಇಲ್ಲ. ಕೃಪೆ ಅನ್ನುವಂಥದ್ದು ನನ್ನ ಒಂದು ಸುಕೃತ್ಯಗಳಿಂದ, ನಾನು ಮಾಡುವಂತ ಪುಣ್ಯ ಕ್ರಿಯೆಗಳಿಂದ ದೊರಕುವಂತದ್ದಲ್ಲ. ಅದು ಕೃಪೆ ದೊರಕುವಂತದ್ದಲ್ಲ. ಇಟ್ಸ್ ಎ ಗಿಫ್ಟ್ ಆಫ್ ಗಾಡ್, ನಾಟ್ ಅವರ್ ವರ್ಕ್ಸ್. ನಮ್ಮ ಕಾರ್ಯಗಳಿಂದಲ್ಲ ದೇವರ ಕೃಪೆ ಪಡ್ಕೊಳ್ಳುವಂಥದ್ದು. ಅದು ದೇವರ ಉಚಿತಾರ್ಥವಾದಂತ ಒಂದು ಕೊಡುಗೆ. ಅದು ಕೊಡುಗೆ, ಕೃಪೆ. ಅದಕ್ಕೆ ಕಲ್ವರಿ ಶಿಲುಬೆಯಲ್ಲಿ ದೇವರು ಪ್ರತ್ಯಕ್ಷಪಡಿಸಿದಂತ ಆ ಕೃಪೆ ಉಚಿತಾರ್ಥವಾಗಿ ಸಕಲ ಮಾನವರಿಗೂ ಕೂಡ ಅದು ಏನ್ ಮಾಡ್ತದೆ, ಲಭ್ಯ ಆಗುವಂತ ರೀತಿಯಲ್ಲಿ ದೇವರು ದಯಪಾಲಿಸಿಕೊಟ್ಟಿದ್ದಾನೆ. ಹಾಗಾಗಿ ನಾವು ಏನ್ ಮಾಡ್ಬೇಕು? ತೀತನ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 11ನೇ ವಚನದಲ್ಲಿ, ಯಾಕಂದ್ರೆ ಎಲ್ಲಾ ಮನುಷ್ಯರಿಗೆ ರಕ್ಷಣೆಯನ್ನುಂಟು ಮಾಡುವ ದೇವರ ಕೃಪೆ ಪ್ರತ್ಯಕ್ಷ ಆಯ್ತು. ಮತ್ತೀಗ ನಾವೇನ್ ಮಾಡ್ಬೇಕು? ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನೂ ವಿಸರ್ಜಿಸಿ ಅಂತ ಹೇಳ್ತಾರೆ. ಭಕ್ತಿಹೀನತೆ ಅಂತ ಹೇಳಿ ನಾವೇನ್ ಮಾಡ್ಬೇಕಂತಂದ್ರೆ, ಕೃಪೆಯನ್ನ ಪಡ್ಕೊಳ್ಬೇಕು ಅಂತಂದ್ರೆ ನಂಬರ್ 1 ಭಕ್ತಿಹೀನತೆಯನ್ನ ನಾವು ವಿಸರ್ಜಿಸ್ಬೇಕು. ಭಕ್ತಿಹೀನತೆ ಅಂದ್ರೆ ಏನು? ಈಗಾಗಲೇ ಹೇಳಿದೀವಿ ನಾವು. ದುಷ್ಟತನವನ್ನ ನಡೆಸಿ ಸತ್ಯವನ್ನ ಅಡಗಿಸುವಂಥದ್ದು ಅದು ಭಕ್ತಿಹೀನತೆ. 2ನೇದ್ದು ಅವಿಧೇಯತೆಯನ್ನ ಸಮರ್ಥಿಸುವಂಥದ್ದು ಭಕ್ತಿಹೀನತೆ. ಅವಿಧೇಯತೆಯನ್ನ ಸಮರ್ಥಿಸೋದು. ಇತ್ತೀಚೆಗೆ ಒಂದು ಶಾಲೆಯಲ್ಲಿ ಒಂದು ಘಟನೆ ನಡೀತು. ಏನ್ ನಡೀತು ಅಂತಂದ್ರೆ, ಇಬ್ಬರು ವಿದ್ಯಾರ್ಥಿಗಳು ದುಡ್ಡಿನ ವ್ಯವಹಾರ ಮಾಡಿದ್ದಾರೆ. ಶಾಲೆಯಲ್ಲಿ ದುಡ್ಡಿನ ವ್ಯವಹಾರ ಮಾಡಿದ್ದಾರೆ. ಒಬ್ಬ ಹುಡುಗ ಇನ್ನೊಬ್ಬ ಹುಡುಗನಿಗೆ ದುಡ್ಡು ಕೊಟ್ಟಿದ್ದಾನಂತೆ. ಕೊಟ್ಟಂತ ಹುಡುಗ ಈಸ್ಕೊಂಡಂತ ಹುಡುಗನ ಹತ್ರ ದುಡ್ಡು ಕೇಳ್ತಾ ಇದ್ದಾನೆ, ದುಡ್ಡು ಕೊಡು ನನಗೆ ಅಂತ. ಇಲ್ಲ ಕಣೋ, ನನ್ ಕೈಲಿ ಕೊಡಕ್ ಆಗ್ತಾ ಇಲ್ಲ, ಕೊಡ್ತೀನಿ, ಸ್ವಲ್ಪ ಟೈಮ್ ಕೊಡು. ಇಲ್ಲ, ನೀನ್ ಕೊಡ್ಲಿಲ್ಲ ಅಂತಂದ್ರೆ ನಾನು ಬ್ಲೇಡ್ ಇಂದ ನಿನ್ ಕೈ ಕಟ್ ಮಾಡ್ತೀನಿ, ಕಟ್ ಮಾಡಿಸ್ಕೋಬೇಕು ನೀನು. ಬ್ಲೇಡ್ ಇಂದ ನಿನ್ ಕೈ ಕಟ್ ಮಾಡ್ತೀನಿ, ಕಟ್ ಮಾಡಿಸ್ಕೋಬೇಕು. ಸರಿ ಆಯ್ತು ಕಣೋ, ಕೊಡಕ್ ಆಗ್ತಾ ಇಲ್ಲ, ಕಟ್ ಮಾಡು ಅಂದಂತೆ. ಸರಿ ಕಟ್ ಮಾಡದಂತೆ. ಅವನಿಗೆ ಸಮಾಧಾನ ಆಗ್ತಾ ಇಲ್ಲ, ಇನ್ನೊಂದು ಲೇಯರ್ ಕಟ್ ಮಾಡ್ತಾ ಇದ್ದ. ಅದು ಪೂರ್ತಿ ನರಗಳೆಲ್ಲ ಕಟ್ಟಾಗಿ ಬ್ಲಡ್ ಎಲ್ಲ ಬ್ಲೀಡಿಂಗ್ ಆದಾಗ ಆ ಶಾಲೆಯ ಮುಖ್ಯೋಪಾಧ್ಯಾಯರು ವಿಷಯನ್ನ ತಿಳಿದ ಮೇಲೆ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಕಳಿಸಿ ಅದಕ್ಕೆಲ್ಲ ಪ್ರಥಮ ಚಿಕಿತ್ಸೆಯನ್ನ ಮಾಡಿ ಆ ವೈದ್ಯೋಪಚಾರ ಮಾಡಿ ಕರ್ಕೊಂಬರ್ತಾರೆ. ಸ್ಕೂಲ್ಗೆ ಕರ್ಕೊಂಬಂದು ಪೇರೆಂಟ್ಸ್ ಗಳನ್ನ ಕರೆಸ್ತಾರೆ. ಏನ್ರಿ ಇದೆಲ್ಲ ಅಂತ. ನಾವೇನ್ ಮಾಡೋಣ್ರಿ, ಅವ್ನ ಯಾಕೆ ಇಸ್ಕೋಬೇಕಾಗಿತ್ತು? ಪೇರೆಂಟ್ಸ್ ಗಳು ಏನ್ ಮಾತಾಡ್ತಾರ ಅಂತಂದ್ರೆ, ಅವನೇ ಯಾಕೆ ಇಸ್ಕೋಬೇಕಾಗಿತ್ತು? ಏನ್ ಕಾಣಿಸ್ತದ ಇಲ್ಲಿ? ಅವ್ನ್ ಹಂಗೇನೆ, ಅವ್ನ್ ಕಟ್ ಮಾಡ್ತಾನೆ, ಅವ್ನ್ ಹಂಗೇನೆ. ತಪ್ಪನ್ನ ಏನ್ ಮಾಡ್ತಾ ಇದಾರೆ ಇಲ್ಲಿ? ಸಮರ್ಥಿಸ್ಕೊಳ್ತಾ ಇದಾರೆ. ಹೌದು, ಇವ್ನು ಮಾಡಿದ ತಪ್ಪು, ಇದನ್ ಮಾಡಬಾರ್ದು. ಮಕ್ಕಳು ಶಾಲೆಯಲ್ಲಿ ಪರಸ್ಪರ ಸ್ನೇಹ ಭಾವದಿಂದ ಒಬ್ರಿಗೊಬ್ರು ವಿದ್ಯೆಯನ್ನ ಕೊಟ್ಟು ತೆಗೆದುಕೊಂಡು ಒಬ್ರಿಗೊಬ್ರು ವಿವೇಕರಾಗಿ, ಬುದ್ಧಿವಂತರಾಗಿ, ಸಮಾಜವನ್ನು ಕಟ್ಟುವಂತಹ ಉತ್ತಮ ಭಾವಿ ಪ್ರಜೆಗಳಾಗಿ ನೀವು ಬೆಳಿಬೇಕು ಅನ್ನುವಂತಹ ಸಕಾರಾತ್ಮಕವಾದಂತ ಬುದ್ಧಿ ಅಲ್ಲಿಲ್ಲ. ಏನಿದೆ ಅದಕ್ಕೆ ಬದಲಾಗಿ, ಹೌದು ಅವನ್ ಹಂಗೇನೆ, ಅವನ್ ಸ್ವಭಾವನ ಹಂಗೇನೆ, ಅವ್ನ್ ಕಟ್ ಮಾಡ್ತಾನೆ ಅಂತೇಳಿ ತಪ್ಪನ್ನು ಸಮರ್ಥಿಸಿಕೊಳ್ಳುವಂತಹ ಅವಿಧೇಯತೆ ಏನಂತಂದ್ರೆ ಭಕ್ತಿಹೀನತೆ. ಇವತ್ತು ಕೂಡ ಅನೇಕ ಜನರು ತಾವು ಮಾಡುವಂತದ್ದು ತಪ್ಪು ಅಂತೇಳಿ ಗೊತ್ತಿದ್ರು ಕೂಡ ಏನ್ ಮಾಡ್ತಾರೆ, ಅದನ್ನ ಸಮರ್ಥಿಸ್ಕೊಳ್ತಾರೆ. ಹೌದು ಹಿಂಗೇನೆ ಸಮರ್ಥಿಸ್ಕೊಳ್ಳುವಂಥದ್ದು. ಅದೇನಂದ್ರೆ ಅವಿಧೇಯತೆ ಅಂತೇಳಿ. ಅದೇ ಭಕ್ತಿಹೀನತೆ.
ಭಕ್ತಿಹೀನತೆ ಅಂದ್ರೆ ಇನ್ನೇನು? ಅದೇನು ಅವಿಧೇಯತೆನ ಭಕ್ತಿಹೀನತೆ ಅಂತ ಹೇಳ್ತಾರೆ. ಆಮೇಲೆ ತಪ್ಪುಗಳನ್ನ ಪ್ರೋತ್ಸಾಹಿಸುವಂಥದ್ದು, ಅವಿಧೇಯತೆಯನ್ನ ಸಮರ್ಥಿಸುವಂಥದ್ದು, ತಪ್ಪುಗಳನ್ನ ಪ್ರೋತ್ಸಾಹಿಸುವಂಥದ್ದು, ತಿದ್ದುಪಡಿಯನ್ನ ಅಸಹಿಸಿಕೊಳ್ಳುವಂಥದ್ದು ಅವಿಧೇಯತೆ, ಭಕ್ತಿಹೀನತೆ. ತಿದ್ದುಪಡಿಯನ್ನ ಏನ್ ಮಾಡ್ತದೆ? ಅದು ಅಸಹಿಸಿಕೊಳ್ತದೆ. ಇವತ್ತು ಪ್ರಪಂಚದಲ್ಲಿ ಗಮನಿಸಿ, ಯಾರಿಗಾದ್ರೂ ಒಂದು ಒಳ್ಳೇದು ಏನಾದ್ರೂ ಹೇಳಕ್ ಹೋಗ್ತೀನಿ ಅಂತ ಇಟ್ಕೊಳ್ಳಿ, ಏನಂತಾರೆ? ನೀನ್ ಯಾರು ಹೇಳಕ್ ಅದನ್ನೆಲ್ಲ ನನಗೆ? ಏನ್ ನನ್ಗೇನು ಊಟ ಆಗ್ತಿದ್ಯಾ? ನನ್ಗೇನ್ ಫೀಸ್ ಕಟ್ತೀಯಾ? ನಾನು ಇಲ್ಲಾಂದ್ರೆ ಏನಾದ್ರು ಕೊಟ್ಟು ಕೊಡ್ತೀಯ ನೀನು? ನೀನ್ ಯಾರು ಅದನ್ನೆಲ್ಲ ಹೇಳಕ್ಕೆ? ಇಂಥ ಬೋಧನೆಗಳು ಸಾಕಷ್ಟು ಇದಾವೆ, ಮೊದಲು ನೋಡ್ಕೋ. ಏನಾಗುತ್ತದೆ ಸಮಾಜ? ಮನೋನೇತ್ರಗಳು ಮುಚ್ಚಿಬಿಟ್ಟಿದ್ದಾವೆ. ಮನೋನೇತ್ರಗಳು ಮುಚ್ಚಿರೋದ್ರಿಂದಾನೆ ಅವಿಧೇಯತೆಯನ್ನು ಸಮರ್ಥಿಸಿಕೊಳ್ಳುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ. ತಿದ್ದುಪಡಿಯನ್ನು ಅಸಹಿಸಿಕೊಳ್ತಕ್ಕಂಥ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಯಾಕೆಂತಂದ್ರೆ ಮನೋನೇತ್ರಗಳು ಮುಚ್ಚಿಬಿಟ್ಟಿದ್ದಾವೆ. ಮನೋನೇತ್ರಗಳು ಮುಚ್ಚಲ್ಪಟ್ಟಂತ ಸಂದರ್ಭದಲ್ಲಿ ದೇವರು ದಯಪಾಲಿಸುವಂತ ಕೃಪೆ ಅವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅದಕ್ಕೆ ಹೆಂಗಾಗಿ ಬಿಡಿದ ಪರಿಸ್ಥಿತಿಗಳಂತಂದ್ರೆ, ದೇವರು ಉಚಿತಾರ್ಥವಾಗಿ ದಯಪಾಲಿಸುವಂತ ಕೃಪೆ ವಿಷಯವನ್ನ ಯಾರಾದ್ರೂ ಸಾರಕ್ ಹೋದ್ರೆ ಅನೇಕ ಹಿಂಸೆಗಳು, ಅನೇಕ ತಿರಸ್ಕಾರಗಳು, ಅನೇಕ ನಿಂದನೆಗಳು, ಸಮಾಜದಿಂದ ಬಹಿಷ್ಕಾರಗಳು, ಜನಾಂಗದಿಂದ ಬಹಿಷ್ಕಾರಗಳು, ದಂಡಗಳು. ಯಾಕೆ ಅಂತಂದ್ರೆ ಅವಿಧೇಯತೆ ಸಮರ್ಥಿಸಿಕೊಳ್ತಾ ಇದೆ, ತಿದ್ದುಪಡಿಯನ್ನ ಅಸಹಿಸಿಕೊಳ್ತಾ ಇದೆ. ಹಾಗಾಗಿ ಗ್ರಂಥಕರ್ತನು ಬಹಳ ಚಂದವಾಗಿ ಹೇಳ್ತಕ್ಕಂಥ ಮಾತೇನು ಅಂತಂದ್ರೆ, ಎಲ್ಲಾ ಮನುಷ್ಯರಿಗೆ ರಕ್ಷಣೆ ಉಂಟು ಮಾಡುವ ದೇವರ ಕೃಪೆ ಪ್ರತ್ಯಕ್ಷವಾಯಿತು. ಆದ್ರಿಂದ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಭಕ್ತಿಹೀನತೆಯನ್ನು ಅಂತ ಹೇಳ್ತಾರೆ. ಭಕ್ತಿಹೀನತೆಯನ್ನು ನಾವು ವಿಸರ್ಜಿಸಬೇಕು. ಭಕ್ತಿಹೀನತೆ ನಮ್ಮಲ್ಲಿದ್ರೆ ದೇವರು ದಯಪಾಲಿಸುವಂತ ಉಚಿತಾರ್ಥವಾದಂತ ಕೃಪೆ ನಮಗೆ ಕಣ್ಣಿಗೆ ಕಾಣಿಸಲ್ಲ. ಕೀರ್ತನೆಗಳ ಗ್ರಂಥ 50ನೇ ಕೀರ್ತನೆಯಲ್ಲಿ ಈ ಭಕ್ತಿಹೀನತೆಯಿಂದ ನೀನ್ ಇದ್ದುಕೊಂಡು ನೀನೇನ್ ನಾನು ಬೈಬಲ್ ಓದೋದು ಅಂತ ಹೇಳ್ತಾನೆ. ಭಕ್ತಿಹೀನತೆಯನ್ನು ಇಟ್ಕೊಂಡು, ಅವಿಧೇಯತೆಯನ್ನು ಇಟ್ಕೊಂಡು, ತಿದ್ದುಪಡಿಯನ್ನ ಅಸಹ್ಯ ಪಟ್ಕೊಂಡು, ತಪ್ಪುಗಳನ್ನ ಸಮರ್ಥಿಸಿಕೊಳ್ತಕ್ಕಂತಹ ಓ ವ್ಯಕ್ತಿ, ನಿನ್ನನ್ನು ಬೈಬಲ್ ಓದಕ್ಕೆ ಯಾರು ಹೇಳ್ತೀನಿ ನಿನಗೆ? ಬೈಬಲ್ ಬೋಧನೆ ಮಾಡಕ್ಕೆ ಯಾರು ಹೇಳ್ತೀನಿ ನಿನಗೆ ಅಂತ ಹೇಳ್ಬಿಟ್ಟು ಗ್ರಂಥಕರ್ತರು ಹೇಳ್ತಾ ಇದ್ದಾರೆ. ಕೀರ್ತನೆಗಳ ಗ್ರಂಥ 50ನೇ ಕೀರ್ತನೆ 16ನೇ ವಚನವನ್ನು ಒಂದ್ಸಾರಿ ಗಮನಿಸೋಣ. ಕೀರ್ತನೆಗಳ ಗ್ರಂಥ 50ನೇ ಕೀರ್ತನೆ 16ನೇ ವಚನದಲ್ಲಿ, ದುಷ್ಟರಿಗಾದರೂ ದೇವರು ಹೇಳುವುದೇನೆಂದರೆ, ನನ್ನ ವಿಧಿಗಳನ್ನು ಪಠಿಸುವುದಕ್ಕೆ ನಿಮಗೇನು ಬಾಧ್ಯತೆ ಉಂಟು? ನನ್ನ ವಿಧಿಗಳನ್ನ ನೀವು ಪಠಿಸುವುದಕ್ಕೆ ಏನಿದೆ ನಿಮಗೆ ಬಾಧ್ಯತೆ? ಏನಿದೆ ಹಕ್ಕು ನಿಮಗೆ? ಯಾರಾದ್ರೂ ಅಂತಾರಲ್ವಾ, ಯಾರಾದ್ರೂ ತಪ್ಪು ಮಾಡಿದ್ರೆ ಅವ್ರು ಹೋಗಿ ಹೊಡೆದ್ರೆ ಅಥವಾ ಬೈದು ಬುದ್ಧಿ ಹೇಳಿದ್ರೆ ಅವ್ರು ಏನಂತಾರೆ ಗೊತ್ತಾ? ನಿನ್ಗೆ ಏನಿದೆ ಅಧಿಕಾರ ನನ್ನನ್ನು ಹೊಡಿಯಕ್ಕೆ, ನನ್ನನ್ನು ಬೈಯಕ್ಕೆ? ಇನ್ನೇನ್ ನನ್ನ ಹೆತ್ತ ತಂದೆ ತಾಯಿನ, ನನ್ನ ಸಾಕಿ ಸಲ್ಲದಂತ ಪೋಷಕನ, ನನ್ನ ಕಷ್ಟ ಸುಖಕ್ಕೆ ಆಗ್ತಕ್ಕಂಥ ಬಂಧುನ ಯಾರೋ ನೀನ್ ನನಗೆ ಹೇಳಕ್ಕೆ ಅಂತ ಹೇಳ್ಬಿಟ್ಟು ಹೇಗೆ ಹೇಳ್ತಾರಲ್ಲ, ಅದೇ ರೀತಿ ದೇವ್ರು ಹೇಳ್ತಾ ಇದ್ದಾನೆ, ದುಷ್ಟತನವನ್ನ ನಡೆಸಿ ಸತ್ಯವನ್ನ ಅಣಗಿಸ್ತಕ್ಕಂಥ ಓ ಮನುಷ್ಯನೇ, ಅವಿಧೇಯತೆಯನ್ನು ಸಮರ್ಥಿಸ್ಕೊಳ್ತಾ, ತಿದ್ದುಪಡಿಯನ್ನ ಅಸಹ್ಯ ಪಟ್ಕೊಳ್ತಾ, ತಪ್ಪನ್ನ ಪ್ರೋತ್ಸಾಹಿಸ್ತಕ್ಕಂಥ ನೀನು ಬೈಬಲ್ ಅನ್ನು ಓದೋದಕ್ಕೆ ನಿನ್ಗೆ ಏನ್ ಹಕ್ಕಿದೆ ಅಂತ ಕೇಳ್ತಾನೆ ದೇವರು. ಬೈಬಲ್ ಅನ್ನು ಓದೋದಕ್ಕೆ ನಿನ್ಗೆ ಏನ್ ಹಕ್ಕಿದೆ? ನಿನ್ಗೆ ಏನ್ ಬಾಧ್ಯತೆ ಉಂಟು? ನನ್ನ ನಿಬಂಧನೆಯನ್ನು ಉಚ್ಚರಿಸುವುದು ನಿಮ್ಗೇನ್ ಕೆಲಸ? ನನ್ನ ನಿಬಂಧನೆಯ ವಾಕ್ಯಗಳನ್ನ ನಿಮ್ಮ ಬಾಯಲ್ಲಿ ಉಚ್ಚಾರ ಮಾಡೋದಕ್ಕೂ ಕೂಡ ನಿಮ್ಗೇನಿದೆ ಕೆಲಸ ಅಂತ ಕೇಳ್ತಾ ಇದ್ದಾನೆ ದೇವರು. ನೀವು ನನ್ನ ಸುಶಿಕ್ಷಣವನ್ನು ಹಗೆ ಮಾಡ್ತೀರಲ್ಲ, ನನ್ನ ಸುಶಿಕ್ಷಣವನ್ನ ಏನ್ ಮಾಡ್ತಾ ಇದ್ರಿ? ನೀವು ಹಗೆ ಮಾಡ್ತಾ ಇದ್ದೀರಿ, ದ್ವೇಷಿಸ್ತಾ ಇದ್ದೀರಿ. ಅದನ್ನ ದ್ವೇಷ ಮಾಡ್ತಕ್ಕಂಥ ನೀನು ನನ್ನ ಒಂದು ನಿಬಂಧನೆಯನ್ನು ಓದೋದಕ್ಕೆ ನಿನಗೇನ್ ಕೆಲಸ? ನನ್ನ ವಿಧಿಗಳನ್ನು ಪಠಿಸುವುದಕ್ಕೆ ನಿಮಗೇನು ಬಾಧ್ಯತೆ ಉಂಟು ಅಂತ ದೇವರು ಕ್ವಶನ್ ಮಾಡ್ತಾ ಇದ್ದಾರೆ. ಯಾಕೆ ಕ್ವಶನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ನೀವು ನನ್ನ ಸುಶಿಕ್ಷಣವನ್ನು ಹಾಗೆ ಮಾಡುತ್ತೀರಲ್ಲ, ನನ್ನ ಆಜ್ಞೆಯನ್ನು ಉಲ್ಲಂಘಿಸುತ್ತೀರಿ, ನೀವು ಚೋರರೊಡನೆ ಸಂತೋಷದಿಂದ ಸೇರುತ್ತೀರಿ, ಜಾರರ ಒಡನಾಟವೇ ನಿಮಗೆ ಇಷ್ಟ. ಇದು ಭಕ್ತಿಹೀನತೆ. ಹಾಗಾಗಿ ತೀತನಿಗೆ ಹೇಳ್ತಕ್ಕಂಥ ಮಾತು ಏನಪ್ಪಾ ಅಂತಂದ್ರೆ, ಎಲ್ಲಾ ಮನುಷ್ಯರಿಗೆ ರಕ್ಷಣೆ ಉಂಟು ಮಾಡುವ ದೇವರ ಕೃಪೆ ಪ್ರತ್ಯಕ್ಷ ಆಗಿರೋದ್ರಿಂದ ನಾವು ಭಕ್ತಿಹೀನತೆಯನ್ನು ನಾವು ಏನ್ ಮಾಡ್ಬೇಕಂತಂದ್ರೆ ವಿಸರ್ಜಿಸಬೇಕು ಅಂತ ಹೇಳ್ತಾರೆ. ಆಮೇಲೆ ಎರಡನೇದ್ದು ಲೋಕದ ಆಸೆಗಳನ್ನು ಅಂತ ಹೇಳ್ತಾರೆ. ಲೋಕದ ಆಸೆ ಅಂದ್ರೆ ಏನು?
ಲೋಕ ಆಸೆ, ಭಕ್ತಿಹೀನತೆ ಮತ್ತು ಲೋಕದ ಆಸೆಗಳನ್ನು. ಆಸೆಗೆ ಒಂದು ಮಿತಿ ಇರುತ್ತೆ. ಆಸೆಗೆ ಒಂದು ಮಿತಿ ಇರುತ್ತೆ. ದುರಾಸೆಗೆ ಮಿತಿನೇ ಇರಲ್ಲ. ಇದು ಆಸೆಗೂ ದುರಾಸೆಗೆ ಇರತಕ್ಕಂಥ ಒಂದು ವ್ಯತ್ಯಾಸ. ದೇವರ ಆಸೆ ಇಟ್ಟಿದ್ದಾನೆ, ದೇವರ ಆಸೆ ಇಟ್ಟಿದ್ದಾನೆ. ಆದ್ರೆ ದುರಾಸೆ ಯಾವ್ದಂತಂದ್ರೆ ಅದು ಸೈತಾನನಿಂದ ಬರ್ತಕ್ಕಂಥ ಒಂದು ದುರಾಸೆ ಅಂತ ಹೇಳಿ. ಅದಕ್ಕೆ ಇಂಗ್ಲಿಷ್ ಏನಂತಾರೆ ಅಂತಂದ್ರೆ ವರ್ಡ್ಲಿ ಲಸ್ಟ್ಸ್ ಅಂತ ಹೇಳ್ತಾರೆ. ವರ್ಡ್ಲಿ ಲಸ್ಟ್ಸ್, LUSTS, ಲಸ್ಟ್ಸ್. ಲಸ್ಟ್ಸ್ ಅಂತಂದ್ರೆ ದುರಾಶೆ. ಯಾವುದು? ಲೋಕದ ದುರಾಶೆ, ಲೋಕದ ದುರಾಶೆ. ಸೊ ನಾವು ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಇಹಲೋಕದಲ್ಲಿ ಭಯಭಕ್ತಿ ಉಳ್ಳವರಾಗಿ ಬದುಕಬೇಕಂತೇಳಿ ದೇವರ ಕೃಪೆ ನಮಗೆ ಬೋಧಿಸ್ತಾ ಇರೋದ್ರಿಂದ ನಾವು ಭಕ್ತಿಹೀನತೆಯನ್ನು, ಲೋಕದ ಆಸೆಗಳನ್ನು ವಿಸರ್ಜಿಸಿ ಅಂತ ಹೇಳಿ. ಲೋಕದ ಆಸೆ ಅದು ಮಿತಿ ಮೀರಿದ ಆಸೆ ಅಂತ ಹೇಳಿ. ಮಿತಿ ಮೀರಿದ ಆಸೆ. ಆಸೆಗೆ ಮಿತಿ ಇರುತ್ತೆ. ಆದ್ರೆ ಲೋಕದ ಆಸೆಗೆ ಎಲ್ಲೇ ಇರಲ್ಲ, ಬೇರೆ ಇರಲ್ಲ, ಮಿತಿ ಇರೋದಿಲ್ಲ ಅಂತ. ಅದಕ್ಕೆ ನಾವು ಲೋಕದ ಆಸೆಗಳನ್ನು ವಿಸರ್ಜಿಸಿ ಅಂತ ಹೇಳ್ತೀವಿ. ಲೋಕದ ಆಸೆಗಳನ್ನ ವಿಸರ್ಜಿಸಿ. ಆಸೆನ ವಿಸರ್ಜಿಸಿದ್ರೆ ಏನಾಗುತ್ತೆ ನಮಗಂತಂದ್ರೆ ದೇವರು ಸಕಲ ಮಾನವರ ರಕ್ಷಣೆಗೋಸ್ಕರ ದಯಪಾಲಿಸುವಂತಹ ಕೃಪೆ ನಮ್ಮ ಕಣ್ಣಿಗೆ ಬೀಳ್ತದೆ. ಮನೋನೇತ್ರಗಳು ಬೆಳಗಿಸಲ್ಪಟ್ಟಾಗ ನಮ್ಮ ಕಣ್ಣಿಗೆ ಬೀಳ್ತದೆ, ಅದು ಕಣ್ಣಿಗೆ ಬೀಳ್ತದೆ. ಹಾಗಾಗಿ ತೀತನು ಬರೆದ ಪತ್ರಿಕೆಯಲ್ಲಿ ಬಹಳ ವಿಶೇಷವಾದಂತಹ ಒಂದು ಮಾತನ್ನು ಒಂದ್ಸಾರಿ ನಾವು ಗಮನಿಸ್ತಾ ಇದನ್ನ ನಾವು ಆಲೋಚನೆ ಮಾಡ್ತಾ ಇದ್ರೆ ಕೃಪೆಯ ಒಂದು ಬೆಲೆ ಏನಂತೇಳಿ ನಮ್ಗೆ ಗೊತ್ತಾಗುತ್ತೆ. ಅದಕ್ಕಾಗಿ ಅಪೊಸ್ತಲರ ಕೃತ್ಯಗಳ ಪುಸ್ತಕ 15ನೇ ಅಧ್ಯಾಯ 11ನೇ ವಚನದಲ್ಲಿ ಜನಗಳು ಕ್ರಿಸ್ತನ ಸುವಾರ್ತೆಯನ್ನ ಕೇಳಿ ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ಸಕಲ ಮಾನವರ ರಕ್ಷಣೆಗೋಸ್ಕರ ದೇವರು ಪ್ರತ್ಯಕ್ಷಪಡಿಸಿದಂತಹ ಕೃಪೆಯನ್ನ ಮನೋನೇತ್ರಗಳನ್ನ ಬೆಳಗಿಸಿಕೊಂಡವರಾಗಿ ಅದನ್ನು ಗುರುತಿಸಿ ಆ ಕೃಪೆಗೆ ತಮ್ಮನ್ನು ತಾವು ವಿಧೇಯತೆಯಿಂದ ಒಳಪಡಿಸಿಕೊಂಡು ದೇವರು ಉಚಿತವಾಗಿ ಅನುಗ್ರಹಿಸುವಂತಹ ಕೃಪೆ, ಕನಿಕರ, ದಯೆ, ಕರುಣೆ, ಕೃಪಕಟಾಕ್ಷ, ಅನುಗ್ರಹವನ್ನ ಹೊಂದಿ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಂತಹ ಪ್ರಜೆಗಳ ಮಧ್ಯದಲ್ಲಿ ಮತ್ತೊಂದು ಮಾನವ ಕಲ್ಪಿತವಾದಂತಹ ಬೋಧನೆ ತೂರ್ಕೊಂಡು ಹೋಗ್ತಾ ಇದೆ. ಏನೋ ಮಾನವ ಕಲ್ಪಿತವಾದಂತಹ ಬೋಧನೆ ಅಂತಂದ್ರೆ ನೀವು ದೀಕ್ಷಾಸ್ನಾನ ಮಾಡಿಸ್ಕೊಂಡ್ರೆ ಮಾತ್ರ ಸಾಕಾಗಲ್ಲ, ನೀವೇನ್ ಮಾಡ್ಬೇಕು, ಮತ್ತೆ ನೀವು ಸುನ್ನತಿಯನ್ನು ಮಾಡಿಸೋದು. ಅಂದ್ರೆ ದೇವರ ಕೃಪೆಯನ್ನ ವ್ಯರ್ಥ ಮಾಡಿ ಮಾನವ ಆಚಾರಗಳನ್ನ, ಮಾನವ ಕಲ್ಪಿತ ಕಟ್ಟಳೆಗಳನ್ನ ಮನುಷ್ಯನ ಮೇಲೆ ಇರ್ತಕ್ಕಂಥದ್ದು. ಈ ಪರಿಸ್ಥಿತಿ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ಬಹಳ ವಾಗ್ವಿವಾದಗಳು ಅಲ್ಲಿ ಏರ್ಪಟ್ಟಾಗ ಈ ಒಂದು ಸಮಸ್ಯೆಯನ್ನ ಯೆರೂಸಲೇಮಿನಲ್ಲಿ ಇರ್ತಕ್ಕಂತಹ ಅಪೊಸ್ತಲರ ಬಳಿಗೆ ತಗೊಂಡೋಗ್ತಾರೆ. ತಗೊಂಡೋದಂತ ಸಂದರ್ಭದಲ್ಲಿ ಅಪೊಸ್ತಲನಾದಂತಹ ಪೇತ್ರನು ಈ ವಿಷಯವನ್ನ ಪ್ರಸ್ತಾಪ ಮಾಡಿ ಆತನು ಮಾತಾಡ್ತಕ್ಕಂಥ ಮಾತನ್ನು ಒಂದ್ಸಾರಿ ನಾವು ಗಮನಿಸಿದ್ರೆ ಅಪೊಸ್ತಲರ ಕೃತ್ಯಗಳ ಪುಸ್ತಕ 15ನೇ ಅಧ್ಯಾಯ 7ನೇ ವಚನದಿಂದ ನಾವು ವಿಷಯವನ್ನು ಗಮನಿಸಿದ್ರೆ, ಪೇತ್ರನು ಎದ್ದು ಅವರಿಗೆ, ಸಹೋದರರೇ, ಅನ್ಯ ಜನರು ನನ್ನ ಬಾಯಿಂದ ಸುವಾರ್ತೆಯ ವಾಕ್ಯವನ್ನು ಕೇಳಿ ನಂಬಬೇಕೆಂದು ದೇವರು ಬಹಳ ದಿವಸಗಳ ಕೆಳಗೆ ನಿಮ್ಮೊಳಗಿಂದ ನನ್ನನ್ನು ಆರಿಸಿಕೊಂಡದ್ದು ನಿಮಗೇ ತಿಳಿದಿದೆ. ಮತ್ತು ಹೃದಯವನ್ನು ಬಲ್ಲವನಾಗಿರುವ ದೇವರು ಹೇಗೆ ಪವಿತ್ರಾತ್ಮ ವರವನ್ನು ನಮಗೆ ದಯಪಾಲಿಸಿದನೋ ಹಾಗೆಯೇ ಅವರಿಗೂ ದಯಪಾಲಿಸಿ ಅವರನ್ನು ತನ್ನ ಜನರಂತ ಸಾಕ್ಷಿ ಕೊಟ್ಟನು. ಇದಲ್ಲದೆ ಆತನು ನಮಗೂ ಅವರಿಗೂ ಏನೂ ಭೇದ ಮಾಡದೆ ಅವರ ಹೃದಯಗಳನ್ನು ನಂಬಿಕೆ ಮೂಲಕವಾಗಿ ಶುದ್ಧೀಕರಿಸಿದನು. ಹೀಗಿರುವುದರಿಂದ ನಮ್ಮ ಪಿತೃಗಳಾಗಲಿ ನಾವಾಗಲಿ ಹೊರಲಾರದ ಮಗವನ್ನು ನೀವು ಶಿಷ್ಯರ ಹೆಗಲಿನ ಮೇಲೆ ಹಾಕಿ ಅವರನ್ನು ಪರೀಕ್ಷಿಸುವುದು ಯಾಕೆ? 11ನೇ ವಚನ ವೆರಿ ಇಂಪಾರ್ಟೆಂಟ್. ಕರ್ತನಾದ ಯೇಸುವಿನ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದುವೆವು ಎಂಬುದಾಗಿ ನಂಬುತ್ತೇವಲ್ಲ, ಹಾಗೆಯೇ ಅವರೂ ಹೊಂದುವರು ಎಂದು ಹೇಳಿದನು. ಹಾಗಾಗಿ ರಕ್ಷಣೆಯನ್ನು ನಾವು ಹೇಗೆ ಹೊಂದುತ್ತಾ ಇದ್ದಾರೆ ಮನುಷ್ಯರೆಲ್ಲರೂ? ಕೃಪೆಯಿಂದಲೇ.
ದೇವರು ಸಕಲ ಮಾನವರ ರಕ್ಷಣೆಗೋಸ್ಕರ ಪ್ರತ್ಯಕ್ಷಪಡಿಸಿದಂತ ಆ ಕೃಪೆಗೆ ಮನುಷ್ಯ ಏನು ಕೂಡ ಬೆಲೆ ಕೊಡಬೇಕಾದಂತ ಅವಶ್ಯಕತೆ ಇಲ್ಲ. ಎರಡು ಕೆಲಸ ಮಾಡಬೇಕು. ಏನ ಕೆಲಸ ಅಂದ್ರೆ ಭಕ್ತಿಹೀನತೆಯನ್ನ, ಲೋಕದ ಆಶೆಗಳನ್ನ ವಿಸರ್ಜಿಸಿದ್ರೆ ಮನೋನೇತ್ರಗಳು ಬೆಳಗ್ತವೆ. ಮನೋನೇತ್ರಗಳು ಬೆಳಗಿದ್ರೆ ದೇವರು ದಯಪಾಲಿಸುವಂತ ಕೃಪೆ ಪ್ರತ್ಯಕ್ಷ ಆಗುತ್ತೆ. ಆ ಪ್ರತ್ಯಕ್ಷ ಆದಂತ ಕೃಪೆ ನಿನಗೆ ಕಾಣುತ್ತದೆ. ಆ ಕಂಡಂತಹ ಕೃಪೆಗೆ ನೀನು ವಿಧೇಯನಾಗಿ ಕರ್ತನಾದ ಯೇಸು ಕ್ರಿಸ್ತನು ಉಚಿತವಾಗಿ ದಯಪಾಲಿಸುವಂತ ಕೃಪೆಯಿಂದಲೇ ಪ್ರತಿ ಮನುಷ್ಯನು ಕೂಡ ರಕ್ಷಣೆ ಹೊಂದುವುದಕ್ಕೆ ಸಾಧ್ಯ ಇದೆ ಅಂತ ಹೇಳಿ. ಹಾಗಾಗಿ ಎಫೆಸ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನದಲ್ಲಿ ದೇವರೊಂದು ಕೃಪೆಯನ್ನು ಮಾಡಿದ್ದಾನೆ. ತನ್ನ ಸಂಕಲ್ಪದಲ್ಲಿ ಒಂದು ಯೋಜನೆ ಇದೆ. ಆ ಯೋಜನೆ ಸಕಲ ಮಾನವರಿಗೆ ಇವತ್ತು ಒದಗುವಂತದ್ದು ಹೇಗೆ ಅಂತಂದ್ರೆ ಅದು ಉಚಿತವಾಗಿ ಅಂತ ಹೇಳಿ. ಎಫೆಸ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನದಲ್ಲಿ 6ನೇ ವಚನ ಒಂದ್ಸರಿ ಗಮನಿಸ. ಎಫೆಸ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನದಲ್ಲಿ ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು. ಈ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ನಮಗೆ ದೊರೆಯಿತು ಅಂತ ಹೇಳಿ. ಕೃಪೆಯ ಒಂದು ದಾನ ಆತನ ಪ್ರಿಯನಲ್ಲಿಯೇ ನಮಗೆ ದೊರೆಯಿತು. ಈತನು ನಮಗೋಸ್ಕರ, ಯಾರು? ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ ಅಂತ ಹೇಳಿ. ದೇವರ ಕೃಪಾತಿಶಯವೇ ಅಂತ ಹೇಳಿ. ಹಾಗಾಗಿ ದೇವರ ಕೃಪೆ ಇದು ಅತಿಶಯವಾಗಿ ತೋರಿ ಬರ್ತಾ ಇದೆ, ಅತಿಶಯವಾಗಿ. ಹಾಗಾಗಿ ಕೃಪೆ ಇವತ್ತು ಮಾನವನಿಗೆ ಅರ್ಥ ಆಗ್ತಾ ಇಲ್ಲ. ಕಾರಣ ಏನಂತಂದ್ರೆ ಭಕ್ತಿಹೀನತೆ, ಲೋಕದಲ್ಲಿರ್ತಕ್ಕಂಥ ದುರಾಸೆ, ಕಣ್ಣಿನಾಸೆ, ಬದುಕು ಬಾಲಿನ ಡಂಬ, ಇವುಗಳಿಂದ ಮನೋನೇತ್ರ ಮುಚ್ಚಿದವನಾಗಿ ದೇವರು ಉಚಿತವಾಗಿ ದಯಪಾಲಿಸ್ತಕ್ಕಂತಹ ಕೃಪೆ ಹೊಂದುತ್ತಾ ಇಲ್ಲ ಮನುಷ್ಯ. ಯಾವುದು ನೋಡಿದ್ರು ಕೂಡ ಬರೀ ಭೌತಿಕವಾಗಿ ಯೋಚನೆ ಮಾಡ್ತಾರೆ, ಬರೀ ಭೌತಿಕವಾದಂತ ದೃಷ್ಟಿಕೋನದಲ್ಲಿ ಅಳಿತೆ ಮಾಡುವುದು. ಇಂಥವರಿಗೆ ದೇವರ ದಯಪಾಲಿಸುವಂತ ಉಚಿತವಾದಂತ ಕೃಪೆ ಏನ್ ಪ್ರತ್ಯಕ್ಷ ಆಗಿದೆ? ಅದಕ್ಕೇನ್ ಬೆಲೆ ಇದೆ ಇವತ್ತು? ಕರ್ನಾಟಕ ಸರ್ಕಾರದಲ್ಲಿ ತುಂಬಾ ಗ್ಯಾರಂಟಿಗಳು ಹೆಸರುವಾಸಿ ಆಗ್ಬಿಟ್ಟಿದೆ. ಒಂದಾನೊಂದು ಕಾಲ ಅಂತಂದ್ರೆ ಜಸ್ಟ್ ಒಂದು 3 years ಬ್ಯಾಕ್, 4 years ಬ್ಯಾಕ್ ಪ್ರಿಯಾಪಟ್ಟಣಕ್ಕೆ ಬರ್ಬೇಕು ಅಂತಂದ್ರೆ ಮೈಸೂರಿಂದ, ಪ್ರಿಯಾಪಟ್ಟಣದಿಂದ ಮೈಸೂರಿಗೆ ಹೋಗ್ಬೇಕಂತಂದ್ರೆ ಖಾಲಿ ಬಸ್ಸು, ಯಾವಾಗಾರ ಹೋಗು ಸೀಟ್ ಸಿಗೋ ನಮಗೆ. ಇವಾಗ ಅರ್ಧ ತಾಸು ಬಂದು ನಿಲ್ತೀನಿ ಅಂತಂದ್ರು ಸೀಟ್ ಸಿಗೋಕ್ ಚಾನ್ಸೇ ಇಲ್ಲ ಇವಾಗ. ಯಾಕಿಲ್ಲ? ಉಚಿತವಾಗಿ ಕೊಡುವಂತದ್ದಕ್ಕೆ ಮನುಷ್ಯನಿಗೆ ಬೆಲೆನೇ ಇಲ್ದಂಗ ಆಗ್ಬಿಟ್ಟಿದೆ. ಹಾಗಾಗಿ ಇವತ್ತು ದೇವರು ಉಚಿತವಾಗಿ ಕೊಡ್ತಾ ಇದ್ದಾನಂತಂದ್ರೆ ಅದ್ರ ಬೆಲೆ ಏನಿದೆ ಅಂತ ಹೇಳಿ ಇವತ್ತು ಮನುಷ್ಯ ಅರ್ಥ ಮಾಡ್ಕೊಳ್ಳುವಂತ ಅವಶ್ಯಕತೆ ಇದೆ. ಅದು ಯಾವಾಗ ಸಾಧ್ಯ ಅಂತಂದ್ರೆ ಮನುಷ್ಯನ ಮನೋನೇತ್ರಗಳು ಬೆಳಗಿಸಲ್ಪಟ್ಟಾಗ್ಲೇನೆ ಆ ಉಚಿತವಾಗಿ ಕೊಡುವಂತಂದ್ರೆ ಬೆಲೆ ಏನಂತ ಹೇಳಿ ಗೊತ್ತಾಗಲ್ಲ, ಇಲ್ಲಂತಂದ್ರೆ ಗೊತ್ತಾಗಲ್ಲ. ಹಾಗಾಗಿ ಗ್ರಂಥ ಇವತ್ತು ನಮಗೆ ಬಹಳ ಸ್ಪಷ್ಟವಾಗಿ ಹೇಳ್ತಕ್ಕಂಥ ಮಾತು ಏನಪ್ಪ ಅಂತಂದ್ರೆ ಕೃಪೆ ಪ್ರತ್ಯಕ್ಷ ಆಗಿದೆ. ಅದನ್ನು ಹೊಂದಿಕೊಳ್ಬೇಕಂತಂದ್ರೆ ಭಕ್ತಿಹೀನತೆಯನ್ನ, ಲೋಕದ ಆಶೆಗಳನ್ನೇ ವಿಸರ್ಜಿಸಬೇಕು ಅಂತ ಹೇಳಿ ತಿಮೋತಿಗೆ ಬರೆದ 2ನೇ ಪತ್ರಿಕೆಯಲ್ಲಿ ನಾವು ವಿಷಯವನ್ನು ಗಮನಿಸಿದ್ರೆ, ತಿಮೋತಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನದಲ್ಲಿ ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ಏನಂತೆ ಕೃಪೆಯಿಂದಲೇ ಅಂತ ಹೇಳ್ತಾರೆ. ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ, ಆತನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದನು. ಕೃಪೆಯಿಂದಲೇ. ಕೃಪೆ, ಕರುಣೆ, ದಯೆ, ಕೃಪಾ ಕಟಾಕ್ಷ, ಅನುಗ್ರಹ ಉಚಿತವಾಗಿ ಕೊಡ್ತಾ ಇದೆ. ನಮ್ಮ ಸುಕೃತ್ಯಗಳನ್ನು ನೋಡಿದ್ರಿಂದಲ್ಲ, ನಮ್ಮ ದಾನ ಧರ್ಮಗಳಿಂದ ನೋಡಿದ್ದಲ್ಲ. ಪೇತ್ರನು ಬರೆದ 1ನೇ ಪತ್ರಿಕೆ 18ನೇ ವಚನದಲ್ಲಿ ನಾವು ಸಂಗತಿಯನ್ನು ಗಮನಿಸಿದ್ರೆ, ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆ ಆದದ್ದಲ್ಲ. ನಿಮ್ಮಲ್ಲಿರುವಂತ ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವಂತ ವಸ್ತುಗಳಿಂದ ನಿಮಗೆ ಬಿಡುಗಡೆ ಆಗ್ಲಿಲ್ಲ.
ಮತ್ತೆ ಯಾವ್ದ್ರಿಂದ ನಮಗೆ ಬಿಡುಗಡೆ ಆಯ್ತು ಅಂತಂದ್ರೆ ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ. ಆತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಮಗೋಸ್ಕರ ಏನಾಗಿದ್ದಾನೆ, ಆತನು ಪ್ರತ್ಯಕ್ಷನಾಗಿದ್ದಾನೆ ಅಲ್ವರ. ಶಿಲುಬೆಯಲ್ಲಿ ಯೇಸು ಕ್ರಿಸ್ತನ ಮೂಲಕ ದೇವರು ಕೃಪೆಯನ್ನ ಪ್ರತ್ಯಕ್ಷಪಡಿಸಿದ್ದಾನೆ. ಆ ಕೃಪೆಯನ್ನ ಹೊಂದಿತು. ಕೃಪೆಯನ್ನ ವ್ಯರ್ಥ ಮಾಡ್ಕೋಬೇಡ. ಆತನ ಕರುಣೆ, ದಯೆ, ಸಹನೆ, ದೀರ್ಘಶಾಂತಿ ಎಲ್ಲಿವರೆಗೂ ಅಂತಂದ್ರೆ ಎಲ್ಲಿವರೆಗೂ ನೀನು ಈ ದೇಹದಲ್ಲಿ ಈ ಭೂಮಿ ಮೇಲೆ ವಾಸವಾಗಿರುತ್ತೋ ಅಲ್ಲಿವರೆಗೆ ಮಾತ್ರ ಕರುಣೆ, ದಯೆ, ಕೃಪಾ ಕಟಾಕ್ಷ, ಅನುಗ್ರಹ ಅನ್ನುವಂಥದ್ದು ವರ್ತಿಸ್ತದೆ ವಿನಃ ಯಾವಾಗ ನೀನು ಈ ದೇಹನ್ನ ನೀನು ಬಿಟ್ಟು ಆತ್ಮ ಇರಬೇಕಾದಂತ ಜಾಗಕ್ಕೆ ಹೋಗುತ್ತೋ ಅಲ್ಲಿ ಕೃಪೆ ಅನ್ನುವಂಥದ್ದು ಕೆಲಸ ಮಾಡೋದಿಲ್ಲ. ಹಾಗಾಗಿ ದೇವರ ದೀರ್ಘ ಶಾಂತಿಯನ್ನು ನೀನು ಅಸಡ್ಡೆ ಮಾಡಬೇಡ. ಆತನು ಎಲ್ಲವನ್ನು ಸಹಿಸಿಕೊಂಡಿದ್ದಾನೆ ಅಂತಂದ್ರೆ ನೀನು ನಮ್ಮಂಗೆ ಆತನ ಅಂತೇಳಿ ತಪ್ಪು ತಿಳ್ಕೊಬೇಡ ನೀನು ಆತನನ್ನ. ಯಾಕಂದ್ರೆ ಒಬ್ರು ಕೂಡ ನಾಶ ಆಗಬಾರದು ಅಂತೇಳಿ ಆತನು ದೀರ್ಘ ಶಾಂತಿಯಿಂದ ಕಾದುಕೊಂಡಿದ್ದಾನೆ. ಪ್ರತಿ ಮನುಷ್ಯರು ತಾನು ದಯಪಾಲಿಸುವಂತ ಉಚಿತವಾದ ಕೃಪೆಯನ್ನ ಹೊಂದಿಕೊಂಡು ರಕ್ಷಣೆಯನ್ನ ಪಡ್ಕೊಂಡು ಭಕ್ತಿಹೀನತೆಯನ್ನ, ಲೋಕದ ಆಸೆಗಳನ್ನ ವಿಸರ್ಜಿಸಿ ಭಾಗ್ಯಕರವಾದಂತಹ ನಿರೀಕ್ಷೆಯನ್ನ ಮಹಾದೇವರ ಮತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಪ್ರಭಾವವನ್ನು ಎದುರು ನೋಡ್ಬೇಕು ನೀವು ಅಂತೇಳಿ ದೇವರು ಬಯಸ್ತಾ ಇದ್ದಾನೆ. ಆತನು ಬಯಸುವಂತ ಈ ಬಯಕೆಯನ್ನ ನೀನು ಅಸಡ್ಡೆ ಮಾಡಿ, ನಿರ್ಲಕ್ಷ್ಯ ಮಾಡಿ, ಆ ದೇವರು ದೀರ್ಘಶಾಂತನಾಗಿದ್ದಾನೆ ಬಿಡ್ರಿ, ಆ ಎಲ್ಲಾನು ನೋಡ್ಕೊಂಡು ಸುಮ್ಮನೆ ಇದ್ದಾನೆ ಬಿಡ್ರಿ, ಆತನು ನಮ್ಮಂಗೆ ಅಂತೇಳಿ ತಪ್ಪು ತಿಳ್ಕೊಬೇಡ. ಆ ರೀತಿ ತಿಳ್ಕೊಂಡಿದ್ರು ಒಂದ್ಸರಿ ಜನ. ಅದೇ ಕೀರ್ತನೆ ಗ್ರಂಥ 50ನೇ ಕೀರ್ತನೆಯಲ್ಲಿ ಒಂದ್ಸರಿ ಗಮನಿಸ್ತೀವಿ ನಾವು. ಕೀರ್ತನೆಗಳ ಗ್ರಂಥ 50ನೇ ಕೀರ್ತನೆಯಲ್ಲಿ, ಕೀರ್ತನೆಗಳ ಗ್ರಂಥ 50ನೇ ಕೀರ್ತನೆ 21ನೇ ವಚನದ ಕೊನೆ ಭಾಗದಲ್ಲಿ, ದೇವರು ನಮ್ಮಂತವನೇ ಎಂದು ನೆನೆಸಿಕೊಂಡಿರಿ, ಈಗಲಾದರೂ ನಾನು ಎಲ್ಲವನ್ನು ನಿಮ್ಮ ಮುಂದೆ ವಿವರಿಸಿ ನಿಮ್ಮನ್ನು ಅಪರಾಧಿಗಳೆಂದು ಸ್ಥಾಪಿಸುವೆನು ಅಂತ ಹೇಳಿ. ಅಂದ್ರೆ ದೇವರು ಕೂಡ ನಮ್ಮಂತವನೇ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡಿದಾರೆ, ನೆನೆಸ್ಕೊಂಡಿದ್ರಂತೆ. ಯಾಕೆ? ಅವ್ರು ಅಪರಾಧ ಮಾಡ್ತಾ ಇದ್ದಾರೆ, ಅವರು ಚೋರರೊಡನೆ ಸೇರ್ತಾ ಇದ್ದಾರೆ, ಸಹೋದರನನ್ನ ಕ್ಷುದ್ರ ಮಾಡ್ತಾ ಇದ್ದಾರೆ, ತಮ್ಮ ಬಾಯನ್ನ ಕೇಡಿಗೊಪ್ಪಿಸ್ತಾ ಇದ್ದಾರೆ, ನಾಲಿಗೆ ಮೋಸನ್ನ ನೇಯ್ತಾ ಇದೆ, ಜಾರರ ಒಡನಾಟನೆ ಅವ್ರಿಗೆ ಇಷ್ಟ ಆಗಿದೆ. ಸೊ ಇದನ್ನೆಲ್ಲ ನೋಡ್ಕೊಂಡು ಏನ್ ಮಾಡಿದ್ದಾನೆ ದೇವರು? ದೀರ್ಘಶಾಂತನಾಗಿದ್ದಾನೆ. ಇವತ್ತಿಲ್ಲ ನಾಳೆ ಬದಲಾಗ್ತಾರೆ. ನಾನು ಉಚಿತವಾಗಿ ಪ್ರತ್ಯಕ್ಷಪಡಿಸಿದಂತ ಕೃಪೆಯನ್ನ ಅವರು ಲಕ್ಷಿಸಿ ರಕ್ಷಣೆಯನ್ನು ಹೊಂದುತ್ತಾರೆ ಅಂತ ಹೇಳ್ಬಿಟ್ಟು ದೀರ್ಘಶಾಂತನಾಗಿ ದೇವರು ಕಾಯ್ತಾ ಇದ್ರೆ, ಆತನ ದೀರ್ಘ ಶಾಂತಿಯನ್ನ ಮನುಷ್ಯರು ಅಸಡ್ಡೆ ಮಾಡಿ ಇಲ್ಲ ಎಲ್ಲಾ ನೋಡಿ ಸಹಿಸ್ಕೊತಾರ ಇದ್ದಾನೆ ಅಂತಂದ್ರೆ ದೇವರು ಕೂಡ ನಮ್ಮಂತವನೇ ಅಂತ ಹೇಳಿ ಡಿಸೈಡ್ ಆಗ್ತಾ ಇದ್ದಾರೆ. ಬಿ ಕೇರ್ಫುಲ್. ಆತನ ದೀರ್ಘ ಶಾಂತಿ, ದಯೆ, ಉಪಕಾರಗಳನ್ನ ನೀನು ಅಸಡ್ಡೆ ಮಾಡಬೇಡ. ರೋಮಾಪುರದವರು ಬರೆದ ಪತ್ರಿಕೆ 2ನೇ ಅಧ್ಯಾಯ, ದಯಮಾಡಿ ಕ್ಷಮಿಸಿ. ರೋಮಾಪುರದವರು ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನದಲ್ಲಿ, ಆತನ ಅಪಾರವಾದ ದಯಾ, ಸಹನ, ದೀರ್ಘ ಶಾಂತಿಗಳನ್ನು ಅಸಡ್ಡೆ ಮಾಡುತ್ತೀಯಾ? ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರವು ನಿನ್ನನ್ನು ಪ್ರೇರಿಸುತ್ತದೆಂಬುದು ನಿನಗೆ ಗೊತ್ತಿಲ್ಲವೇ? ಮನಸ್ಸನ್ನ ಬೇರೆ ಮಾಡಿಕೊಳ್ಳೋದಕ್ಕೆ ಅಂದ್ರೆ ಏನು? ಮಾನಸಾಂತರ ಹೊಂದುವುದಕ್ಕೆ ಅಂತ, ಪಶ್ಚಾತ್ತಾಪ ಪಡೋದಕ್ಕೆ ದೇವರ ಸಹನೆ, ದೀರ್ಘ ಶಾಂತಿಗಳನ್ನ ನೀನು ಅಸಡ್ಡೆ ಮಾಡ್ತೀಯಾ? ದೇವರು ಕೃಪೆನ ದಯಪಾಲಿಸ್ತಾ ಇದ್ದಾನೆ. ಆ ಕೃಪೆನ ಸ್ವೀಕಾರ ಮಾಡ್ಕೋ. ಅಂತಂದ್ರೆ ದೇವರು ಉಗ್ರತೆಗೆ ಪಾತ್ರನಾಗಬೇಕಾಗ್ತದೆ. ದೇವರು ನಿಮ್ಮ ಸುಕೃತ್ಯಗಳನ್ನ ನೋಡಿ ಕೃಪೆನ ಅನುಗ್ರಹಿಸ್ತಾ ಇಲ್ಲ. ನಿಮ್ಮ ದಾನ ಧರ್ಮಗಳನ್ನ ನೋಡಿ, ಹಿರಿಯರಿಂದ ಬಂದಂತ ಸಂಪ್ರದಾಯಗಳನ್ನ ನೀವು ಬಹಳ ನಿಷ್ಠೆಯಿಂದ ಆಚರಿಸ್ತೀರಿ ಅಂತ ಹೇಳ್ಬಿಟ್ಟು ದೇವರು ಕೃಪೆನ ಅನುಗ್ರಹಿಸ್ತಾ ಇಲ್ಲ. ಉಚಿತವಾಗಿ ದೇವರು ದಯೆಯನ್ನ ಅನುಗ್ರಹಿಸ್ತಾ ಇದ್ದಾನೆ. ಅದನ್ನೇನು ಅಸಡ್ಡೆ ಮಾಡಬೇಡ ಅಂತ ಹೇಳಿ, ಹಾಗಾಗಿ ಸಮಯ ಇರುವಂತ ಈ ಒಂದು ಗಳಿಗೆಯಲ್ಲಿ ಪ್ರತಿ ಮನುಷ್ಯನು ದೇವರು ದಯಪಾಲಿಸುವಂತ ಒಂದು ಕೃಪೆಯನ್ನು ಹೊಂದ್ಕೊಳ್ಬೇಕಾದಂತ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಮರಿಬಾರದು. ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನದಲ್ಲಿ ವಿಷಯವನ್ನು ನಾವು ಗಮನಿಸಿದ್ರೆ, ನಮ್ಮ ಕರ್ತನ ಕೃಪೆಯು ಅತ್ಯಧಿಕವಾಗಿದ್ದು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯನ್ನು, ಪ್ರೀತಿಯನ್ನೂ ನನ್ನಲ್ಲಿ ಉಂಟು ಮಾಡಿತು. ಹಾಗಾಗಿ ಕೃಪೆ ಏನ್ ಮಾಡ್ತದೆ? ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನದಲ್ಲಿ ಕೃಪೆ ಏನ್ ಮಾಡ್ತದೆ ಅಂತಂದ್ರೆ,
ಕ್ರಿಸ್ತ ಯೇಸುವಿನಲ್ಲಿರುವಂತ ನಂಬಿಕೆಯನ್ನ, ಪ್ರೀತಿಯನ್ನು ಕೂಡ ಉಂಟು ಮಾಡ್ತದೆ ಕೃಪೆ. ಕ್ರಿಸ್ತ ಯೇಸುವಿನಲ್ಲಿರ್ತಕ್ಕಂಥ ಪ್ರೀತಿಯನ್ನ, ನಂಬಿಕೆಯನ್ನ ಉಂಟು ಮಾಡ್ತಕ್ಕಂಥದ್ದು ಕೃಪೆ. ಅದನ್ನ ನಿನಗೆ ಅರ್ಥ ಮಾಡ್ಕೋಬೇಡ. ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ, ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 9ನೇ ವಚನದಲ್ಲಿ, ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತೂ ನಿಶ್ಚಯವಲ್ಲವೇ. ಕೃಪೆ ಏನ್ ಮಾಡ್ತದೆ? ಆತನ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಅದು ಸಹಾಯ ಮಾಡ್ತದೆ ಕೃಪೆ. ಎರಡನೇದ್ದು 10ನೇ ವಚನದಲ್ಲಿ, ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು ಮತ್ತೂ ನಿಶ್ಚಯವಲ್ಲವೇ. ಕೃಪೆ ಏನ್ ಮಾಡ್ತದೆ ಅಂತಂದ್ರೆ, ದೇವರಿಗೆ ವೈರಿಗಳಾಗಿದ್ದಂತಹ ವೈರತ್ವವನ್ನು ತೊಲಗಿಸಿ ದೇವರೊಟ್ಟಿಗೆ ಸಮಾಧಾನವನ್ನು, ದೇವರು ಏನ್ ಮಾಡ್ತಾನೆ ಅಂತಂದ್ರೆ, ಈ ಸಮಾಧಾನದ ಸುವಾರ್ತೆಯನ್ನ ಅಪೋಸ್ತಲರ ಕೈಗೆ ಒಪ್ಪಿಸಿಕೊಟ್ಟು ಅಪೋಸ್ತಲರ ಮೂಲಕ ಇವತ್ತು ದೇವರು ಬೇಡ್ಕೊಳ್ತಾ ಇದ್ದಾನೆ. ಅಪೋಸ್ತಲರ ಮೂಲಕ ದೇವರು ಬೇಡ್ಕೊಳ್ತಾ ಇದ್ದಾನೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆಯಲ್ಲಿ ಈ ವಿಷಯವನ್ನ ನಾವು ಗಮನಿಸ್ತೀವಿ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 20ನೇ ವಚನದಲ್ಲಿ, ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ, ದೇವರೇ ನಮ್ಮ ಮೂಲಕ ಬುದ್ಧಿ ಹೇಳುವ ಹಾಗಾಯ್ತು. ದೇವ್ರು ಏನ್ ಹೇಳ್ತಾ ಇದ್ದಾನೆ? ನಮ್ಮ ಮೂಲಕ ಬುದ್ಧಿ ಹೇಳ್ತಾ ಇದ್ದಾನಂತೆ. ಯಾರ ಮೂಲಕ? ಅಪೋಸ್ತಲರ ಮೂಲಕ ಬುದ್ಧಿ ಹೇಳ್ತಾ ಇದ್ದಾನಂತೆ. ಏನಂತ ಬುದ್ಧಿ ಹೇಳ್ತಾ ಇದ್ದಾನೆ? ದೇವರೊಂದಿಗೆ ಸಮಾಧಾನವಾಗಿರೆಂದು ಕ್ರಿಸ್ತನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಅಂತ ಹೇಳ್ತಾರೆ. ಇಷ್ಟಕ್ಕೆ ಬೇಡ್ಕೊಳ್ತಕ್ಕಂಥವ್ರು ಯಾರು? ಅಪೋಸ್ತಲರ, ದೇವ್ರ? ದೇವರು ಬೇಡ್ಕೊಳ್ತಾ ಇದ್ದಾನೆ ಅಪೋಸ್ತಲರ ಮೂಲಕ. ಅದನ್ನೇ ಇಂಗ್ಲಿಷ್ ನಲ್ಲಿ ಬಹಳ ಚೆನ್ನಾಗಿದೆ. Now then we are ambassadors of Christ, as though God did beseech you by us. God did beseech you by us. beseech ಅಂತಂದ್ರೆ ಬೇಡ್ಕೊಳ್ತಾ ಇದ್ದಾನಂತೆ. ದೇವರ ಅಪೋಸ್ತಲರ ಮೂಲಕ ಬೇಡ್ಕೊಳ್ತಾ ಇದ್ದಾನಂತೆ, ನನ್ನೊಟ್ಟಿಗೆ ವೈರತ್ವ ಬೇಡ ನಿಮಗೆ, ನನ್ನ ಕೋಪಕ್ಕೆ ನೀವು ಪಾತ್ರರಾಗಬೇಡಿ, ನನ್ನ ಉಗ್ರತೆಗೆ ನೀವು ಪಾತ್ರರಾಗಬೇಡಿ. ನನ್ನ ಮಗನಾದಂತ ಯೇಸು ಕ್ರಿಸ್ತನ ರಕ್ತದ ಮೂಲಕ ನನ್ನೊಟ್ಟಿಗೆ ನೀವು ಸಮಾಧಾನ ಆಗಿ, ಅರ್ಹತೆ ಇಲ್ಲದಂತ ನಿಮಗಳಿಗೆ ನಾನು ಅರ್ಹತೆಯನ್ನು ಕೊಡ್ತಾ ಇದ್ದೀನಿ. ಕಷ್ಟ, ಕಣ್ಣೀರು, ದುಃಖ, ವೇದನೆ, ಅಸಮಾಧಾನ, ಗೊಂದಲ ಇವೆಲ್ಲವುಗಳಿಗೂ ಕೂಡ ತಿಲಾಂಜಲಿ ಇಟ್ಟುಬಿಟ್ಟು ನನ್ನಲ್ಲಿರುವಂತ ಸಮಾಧಾನ ತಗೊಳ್ಕೊಳ್ಳಿ. ನನ್ನ ಅನ್ಯೋನ್ಯತೆಯಲ್ಲಿರಿ, ನನ್ನ ಮಗನ ಸಹವಾಸದಲ್ಲಿ ಇರ್ರಿ ಅಂತೇಳಿ ಅಪೋಸ್ತಲರ ಮೂಲಕ ದೇವರು ಬೇಡ್ಕೊಳ್ತಾ ಇದ್ದಾನೆ. ದೇವರೇ ನಮ್ಮ ಮೂಲಕ ಬುದ್ಧಿ ಹೇಳುವ ಹಾಗಾಯ್ತು, ದೇವರೊಂದಿಗೆ ಸಮಾಧಾನವಾಗಿರೆಂದು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. ಪಾಪ ಜ್ಞಾನವಿಲ್ಲದಂತಹ ಕರ್ತನಾದ ಯೇಸು ಕ್ರಿಸ್ತನನ್ನ ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿ, ನಾನು ಅನುಭವಿಸಬೇಕಾದಂತ ಶಿಕ್ಷೆ, ನಾನು ಅನುಭವಿಸಬೇಕಾದಂತ ಅವಮಾನ, ನಾನು ಅನುಭವಿಸಬೇಕಾದಂತಹ ಘೋರವಾದಂತಹ ಚಿತ್ರಹಿಂಸೆಯನ್ನ ದೇವರು ತನ್ನ ಮಗನಾದಂತ ಯೇಸು ಕ್ರಿಸ್ತನ ಮೇಲೆ ಹಾಕಿದ್ದಾನೆ. ಯೆಶಾಯನ ಬರೆದ ಪ್ರವಾದನ ಗ್ರಂಥ 53ನೇ ಅಧ್ಯಾಯದಲ್ಲಿ ನಮಗೆಲ್ಲರೂ ಗೊತ್ತಿದೆ. ಆತನು ಹೊತ್ತ ಹೊರೆಯು ನಮ್ಮ ಸಂಕಟ ಆತನು ಹೊತ್ತ ಹೊರೆ, ಆತನು ಅನುಭವಿಸಿದಂತಹ ನೋವು, ಸಂಕಟ, ಯಾತನೆ ಇವುಗಳ ಮೂಲಕ ನಮಗೆ ಗುಣ ಆಯ್ತು. ಆತನ ಬಾಸುಂಡಿಗಳಿಂದ ನಮಗೆ ಗುಣ ಆಯ್ತು. ದೇವರು ಇವತ್ತು ನಮ್ಮನ್ನ ಮಗನ ಮೂಲಕ ಅಪರಾಧಗಳನ್ನ ಪರಿಹರಿಸ್ತಾ ಇದೆ, ಕೃಪೆಯನ್ನು ಅನುಗ್ರಹಿಸ್ತಾ ಇದೆ. ಕೃಪೆ ಅಂತಂದ್ರೆ ಮತ್ತೆ ಅದೇನು? ಕರುಣೆ, ದಯೆ, ಕೃಪಕಟಾಕ್ಷ, ಅನುಗ್ರಹ, ಗ್ರೇಸ್, ಮರ್ಸಿ. ಸೆಟ್ಟೆ ಮಾಡ್ಬೇಡ, ಇದಕ್ಕೆ ಬಹಳ ಟೈಮ್ ಲಿಮಿಟ್ ಇದೆ. ಬಹಳಷ್ಟು ಕಾಲ ಈ ಕೃಪೆ ಸಿಗೋದಿಲ್ಲ. ಮನುಷ್ಯನ ಆಯುಷ್ಕಾಲ 70 ವರ್ಷ, ಬಲ ಹೆಚ್ಚಿದ್ರೆ 80 ವರ್ಷ ಕಷ್ಟ ಸುಖಗಳೇ ಇದರ ಆಡಂಬರ ಎಂಬುದಾಗಿ ಗ್ರಂಥಕರ್ತ ಕೀರ್ತನಲ್ಲಿ ಹೇಳ್ತಾ ಇದ್ದಾನೆ. ವಾಸ್ತವದಲ್ಲಿ ದೇವರು ಮನುಷ್ಯನಿಗೆ ಕೊಟ್ಟಂತ ಆಯುಷ್ಕಾಲ 120 ವರ್ಷ. ಅದು 120 ವರ್ಷ ದಾಟ್ತಾ ಇಲ್ಲ ಮನುಷ್ಯ ಇವತ್ತು. 70-80ಕ್ಕೆ ಸೀಮಿತ ಆಗ್ತಾ ಇದ್ದಾನೆ.
ಅದೂ ಕಷ್ಟ ಸಂಕಟಗಳೇ ಇದ್ರ ಆಡಂಬರ. ಹಾಗಾಗಿರ್ತಕ್ಕಂಥ ಈ ಚಿಕ್ಕ ಆಯುಷ್ಕಾಲದಲ್ಲಿ ದೇವರು ವಿಸ್ತಾರವಾಗಿ ಕೃಪೆಯನ್ನು ಅನುಗ್ರಹಿಸ್ತಾ ಇದೆ, ಕರುಣೆಯನ್ನು ಅನುಗ್ರಹಿಸ್ತಾ ಇದೆ. ಅದನ್ನು ಸದುಪಯೋಗ ಪಡಿಸ್ಕೋ, ಮನೋನೇತ್ರಗಳನ್ನ ಬೆಳೆಸ್ಕೋ, ದೇವರು ಉಚಿತವಾಗಿ ದಯಪಾಲಿಸುವಂತಹ ಕೃಪೆಯನ್ನ ಸದ್ವಿನಿಯೋಗ ಪಡಿಸ್ಕೋ. ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಭಕ್ತಿಹೀನತೆಯನ್ನ, ಲೋಕದ ಆಸೆಗಳನ್ನ ವಿಸರ್ಜಿಸಿ ಭಾಗ್ಯವಂತನಾದಂತಹ ದೇವರ ಪ್ರತ್ಯಕ್ಷತೆಯನ್ನ, ಆತನ ಮಗನಾದಂತ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಲೋಕದಲ್ಲಿ ನೀನು ಭರವಸೆದಿದ್ದಿರು. ಹಾಗಾಗಿ ಕೃಪೆ ಏನ್ ಮಾಡ್ತದೆ ಅಂತಂದ್ರೆ ಹಾಗೆ ಹೇಳ್ಬಿಟ್ಟು ಕೃಪೆ ನಮ್ಮನ್ನ ಐಶ್ವರ್ಯವಂತರನ್ನಾಗಿ ಮಾಡ್ತದೆ. ಐಶ್ವರ್ಯವಂತರು ಅಂತಂದ್ರೆ ಲೋಕ ಹೆಂಗ್ ಗಮನಿಸ್ತದೆ ಅಂತಂದ್ರೆ, ಎಷ್ಟ್ ಸೈಟ್ ಇದೆ, ಎಷ್ಟ್ ಮನೆ ಇದೆ, ಎಷ್ಟು ಕೆಜಿ ಗ್ರಾಮ್ ಬಂಗಾರ ಇದೆ, ಇದ್ರ ಮೇಲೆ ಶ್ರೀಮಂತಿಕನ್ನ ಅಳಿತಾರೆ. ಬಾಡಿಗೆ ಮನೇಲಿ ಇದ್ದೀರಾ, ಭೋಗ್ಯ ಮನೇಲಿ ಇದ್ದೀರಾ, ಸ್ವಂತ ಜಮೀನ್ ಇದೆಯಾ, ಸ್ವಂತ ಮನೆ ಇದೆಯಾ, ಇದ್ರ ಮೇಲೆ ಅವನ ಆಸ್ತಿ ಅಂತಸ್ತನ್ನ, ಅವನ ಗೌರವಗಳನ್ನ ಅಳಿಯುವಂತಹ ಪ್ರಪಂಚ ಇವತ್ತು. ಅದ್ರ ಒಂದು ತಿಳ್ಕೊಳ್ಳಿ, ಕೃಪೆ ನಮ್ಮನ್ನ ಐಶ್ವರ್ಯವಂತರನ್ನಾಗಿ ಮಾಡ್ತಾ ಇದೆ, ಕೃಪೆ ನಮ್ಮನ್ನ ಧನವಂತರನ್ನಾಗಿ ಮಾಡ್ತದೆ. ಗಮನಿಸೋಣ ವಾಕ್ಯ ಭಾಗದಲ್ಲಿ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 8ನೇ ಅಧ್ಯಾಯ 9ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ. ಏನ್ ಗೊತ್ತಾಗಿದೆ? ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಏನಾದನು? ಬಡವನಾದನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ನಿಮಗೆ ಗೊತ್ತಾಗಿದೆಯಲ್ಲ. ಏನ್ ಕೃಪೆ ಅದು? ನಿಮ್ಮನ್ನ ಧನವಂತರನ್ನಾಗಿ ಮಾಡ್ತಕ್ಕಂಥ ಕೃಪೆ ಅದು. ನಿಮ್ಮನ್ನ ಧನವಂತರನ್ನಾಗಿ ಮಾಡೋದಕ್ಕೋಸ್ಕರ, ನಿಮ್ಮನ್ನ ಐಶ್ವರ್ಯವಂತರನ್ನಾಗಿ ಮಾಡೋದಕ್ಕೋಸ್ಕರ ತಾನು ಬಡವನಾಗಿದ್ದಾನೆ. ಇದು ಕೃಪೆ. ಯೇಸು ಕ್ರಿಸ್ತನು ಮರಿಯಳ ಗರ್ಭದಲ್ಲಿ ಶಿಶುವಾಗಿ ಬೆಳೀತಾ ಇದ್ದಾನೆ. ಗರ್ಭದಲ್ಲಿ ಬೆತ್ಲೆಹೇಮಿನಲ್ಲಿ ಅರಸನಿಂದ ಆನೇಶು ಮಾರಿ ಬರೆಸ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ಆಜ್ಞೆ ಹೊರಡುತ್ತೆ. ಆ ಆಜ್ಞೆ ಹೊರಟಂತ ಸಂದರ್ಭದಲ್ಲಿ ಮರಿಯಳಿಗೆ ನಿಶ್ಚಯವಾಗಿದ್ದಂತಹ ಯೋಸೇಫ ಮರಿಯಳನ್ನ ಕರ್ಕೊಂಡು ತನ್ನ ಸ್ವಂತ ಗ್ರಾಮಕ್ಕೆ ಹೋಗ್ತಾನೆ, ಸ್ವಂತ ಊರಿಗೆ. ಸ್ವಂತ ಊರಲ್ಲಿ ಯೋಸೇಫನಿಗೆ ಸ್ವಂತ ಮನೆ ಇಲ್ಲ. ಲೋಕವನ್ನ ರಕ್ಷಿಸುವುದಕ್ಕೆ ಜಗದುತ್ಪತ್ತಿಗೆ ಮೊದಲೇ ದೇವರು ನೇಮಿಸಿದಂತಹ ಯಜ್ಞದ ಕುರಿಮರಿ, ಯಹೂದ್ಯರ ಅರಸನಾಗಿ ಹುಟ್ಟಿದಂತಹ ಯೇಸು ಕ್ರಿಸ್ತನು ಜನಿಸಿದ್ದು ಆ ಬೆತ್ಲೆಹೇಮ್ ಎಂಬತಕ್ಕಂಥ ಒಂದು ಕುಗ್ರಾಮದಲ್ಲಿ, ಚಿಕ್ಕ ಗ್ರಾಮದಲ್ಲಿ. ಆತನನ್ನ ಹೆತ್ತ ಮೇಲೆ ಮಲಗಿಸುವುದಕ್ಕೂ ಜಾಗ ಇಲ್ದೇನೆ ಕೊಟ್ಟಿಗೆಯ ಗೋದಲೆಯಲ್ಲಿ ಮಲಗಿಸಲ್ಪಟ್ಟಂತಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಡವನಾಗಿದ್ದಾನೆ. ಯಾಕೆ ಬಡವನಾಗಿದ್ದಾನೆ ಅಂತಂದ್ರೆ ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡೋದಕ್ಕೋಸ್ಕರ. ಸುವಾರ್ತೆಯಲ್ಲಿ ಈ ವಿಷಯವನ್ನು ಗಮನಿಸ್ತೀವಿ ನಾವು. ಲೋಕನ್ ಬರೆದ ಸುವಾರ್ತೆ. ಕೃಪೆ ಏನ್ ಮಾಡ್ತದೆ ನಮ್ಮನ್ನ ಅಂತಂದ್ರೆ, ಕೃಪೆ ನಮ್ಮನ್ನ ಐಶ್ವರ್ಯವಂತರನ್ನಾಗಿ ಮಾಡ್ತದೆ. ಲೋಕನ್ ಬರೆದ ಸುವಾರ್ತೆ 2ನೇ ಅಧ್ಯಾಯ 1ನೇ ವಚನದಿಂದ, ಆ ಕಾಲದಲ್ಲಿ ರಾಜ್ಯವೆಲ್ಲ ಕಾನೂನು ಮಾರಿ ಬರೆಸಿಕೊಳ್ಳಬೇಕೆಂಬ ಆಜ್ಞೆಯು ಚಕ್ರವರ್ತಿಯಾದ ಔಗುಸ್ತನಿಂದ ಹೊರಟಿತು. ಕಾನೂನು ಅಂದ್ರೆ ಏನು? ಸೆನ್ಸಸ್, ಜನಗಣತಿ ಬರ್ಕೋಬೇಕು. ಯಾರೆಲ್ಲ ಜನಗಣತಿಯಲ್ಲಿ ತಮ್ಮ ಹೆಸರು ಬರ್ಕೊಂಡಿರ್ತಾರೋ ಅವರು ಆ ದೇಶದ ಪ್ರಜೆಗಳು ಅಂತ ಗುರ್ತು. ಆ ದೇಶದ ಪ್ರಜೆಗಳಲ್ಲ ಅಂತಂದ್ರೆ ಆ ದೇಶದ ಸೌಲಭ್ಯಗಳಾಗ್ಲಿ, ಆ ದೇಶದ ಪೌರತ್ವ ಆಗ್ಲಿ ಅವರಿಗೆ ದೊರಕೋದಿಲ್ಲ. ಹಾಗಾಗಿ ನಾನು ಕೂಡ ದಾವೀದನ ವಂಶದಲ್ಲಿ ಹುಟ್ಟಿದವನು, ನಾನು ಕೂಡ ಈ ದೇಶದ ಪ್ರಜೆ, ಈ ದೇಶದ ಸವಲತ್ತುಗಳು, ಈ ದೇಶದ ಪೌರತ್ವ ನಂದು ಅಂತೇಳಿ ರುಜುವಾತ್ ಪಡಿಸೋದಕ್ಕೆ ಆತನು ಬರೆಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾನೆ ಯೋಸೇಫ. ಗಮನಿಸೋಣ ಅದನ್ನ. ಕುರಿಯನ್ಯನು ಸುರಿಯಕ್ಕೆ ಅಧಿಪತಿಯಾಗಿದ್ದ ಈ ಮೊದಲನೇ ಕಾನೂನುಶುಮಾರಿ ನಡೆಯಿತು. 3ನೇ ವಚನ. ಆಗ ಎಲ್ಲರೂ ಕಾನೂನುಶುಮಾರಿ ಬರೆಸಿಕೊಳ್ಳುವುದಕ್ಕಾಗಿ ತಮ್ಮ ತಮ್ಮ ಊರುಗಳಿಗೆ ಹೊರಟರು. ಯೋಸೇಫನೂ ಸಹ ತಾನು ದಾವೀದನ ಮನೆತನದವನು ಗೋತ್ರದವನೂ ಆಗಿದ್ದರಿಂದ ಹೆಸರು ಬರೆಸಿಕೊಳ್ಳುವುದಕ್ಕಾಗಿ ತನಗೆ ನಿಶ್ಚಿತವಾಗಿದ್ದ ಮರಿಯಳ ಸಂಗಡ ಗಲಿಲಾ ಸೀಮೆ ನಜರೇತ್ ಎಂಬ ಊರಿನಿಂದ ಹೊರಟು ಯೂದಾಯದಲ್ಲಿರುವ ಬೆತ್ಲೆಹೇಮ್ ಎಂಬ ದಾವೀದನ ಊರಿಗೆ ಹೋದನು.
ಆಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದಳು. ಅವರು ಅಲ್ಲಿದ್ದಾಗ ಆಕೆಗೆ ದಿನ ತುಂಬಿತು ಅಂತೇಳಿ. ಇಲ್ಲಿ ಸೆಂಟೆನ್ಸ್ ಗಮನಿಸಿ. ಅವರು ಅಲ್ಲಿದ್ದಾಗ ಆಕೆಗೆ ದಿನ ತುಂಬಿತ್ತು ಅಂತಿಲ್ಲ. ತುಂಬಿತ್ತು ಬೇರೆ, ತುಂಬಿತು ಅನ್ನೋದು ಬೇರೆ. ತುಂಬಿತ್ತು ಅಂತಂದ್ರೆ ಅವ್ರು ಏನ್ ಇನ್ನು ಬೆತ್ಲೆಹೇಮಿಗೆ ಎಂಟ್ರೆನ್ಸ್ ಆಗುವ ಟೈಮಿಗೆ ಆಕೆಗೆ ಏನಾಗಿತ್ತು? ದಿನ ತುಂಬಿತ್ತು ಅಂತಂದ್ರೆ ಡೆಲಿವರಿ ಡೇಟು ಇನ್ನೊಂದ್ 2-3 ದಿನ, ಇನ್ನೊಂದು ವಾರದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಆಗ್ತಿತ್ತು. ಇಲ್ಲಿ ಗಮನಿಸಿ, ಅವರು ಅಲ್ಲಿದ್ದಾಗ ಆಕೆಗೆ ದಿನ ತುಂಬಿತ್ತು. ಅಲ್ಲಿದ್ದಾಗ ಅಂದ್ರೆ ಎಷ್ಟೋ ದಿವಸ ಅಲ್ಲಿದ್ದಾರೆ, ಎಷ್ಟೋ ದಿವಸ ಅಲ್ಲಿದ್ದಾರೆ. ಅಲ್ಲಿದ್ದಂತ ಆ ಒಂದು ದಿನಗಳಲ್ಲಿ ಆಕೆಗೆ ದಿನ ತುಂಬಿತು, ಡೆಲಿವರಿ ಡೇಟ್ ತುಂಬಿತು. ಆಕೆಯು ತನ್ನ ಚೊಚ್ಚಲ ಮಗನನ್ನು ಎತ್ತು. ಗಮನಿಸಿ, ಅಷ್ಟು ದಿವಸ ಅಲ್ಲಿ ಬೆತ್ಲೆಹೇಮಲ್ಲಿ ಇದಾರೆ ಅಂತಂದ್ರೆ ಓದ್ಲಿಲ್ಲ ಯಾಕೆ ಹೋಗ್ಬೇಕು? ಅಲ್ಲಿ ಓದ್ಲಿಲ್ಲ ಯಾಕೆ ಮಲಗಿಸ್ಬೇಕು? ಅವ್ರ ಮನೆ ಇದ್ದಿಲ್ಲ? ಅರ್ಥ ಮಾಡ್ಕೊಳ್ಳಿ, ಯೋಸೇಫನಿಗೆ ಸ್ವಂತ ಮನೆನೂ ಕೂಡ ಇಲ್ಲ ಆ ಗ್ರಾಮದಲ್ಲಿ. ಅಂತಹ ಒಂದು ಕಡು ಬಡವರ ಒಂದು ಗರ್ಭದಲ್ಲಿ ಜನಿಸಿದಂತ ಯೇಸು ಕ್ರಿಸ್ತನ್ ಇವತ್ತು ಏನಕ್ಕೆ ಅಂತಂದ್ರೆ ನಮ್ಮನ್ನು ಶ್ರೀಮಂತರಾಗಿ ಮಾಡೋದಕ್ಕೋಸ್ಕರ, ನಮ್ಮನ್ನು ಶ್ರೀಮಂತರಾಗಿ ಮಾಡಿಸ್. ಅದಕ್ಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ಪ್ರತ್ಯಕ್ಷ ಆಯ್ತಲ್ಲ. ಏನಾಯ್ತು? ಏನ್ ಗೊತ್ತಾಯ್ತು ನಿಮಗೆ? ಏನ್ ಕೃಪೆ ಅಂದ್ರೆ ಆತನು ನಮ್ಮನ್ನ ಐಶ್ವರ್ಯವಂತಿಕೆಯಲ್ಲಿ ಸೇರಿಸೋದಕ್ಕೋಸ್ಕರ, ನಮಗೋಸ್ಕರ ಆತನು ಬಡವನಾದನು. ಇನ್ನೊಂದು ಸಂದರ್ಭ ಬರ್ತದೆ ಸುವಾರ್ತೆಗಳ ಪುಸ್ತಕದಲ್ಲಿ. ಒಬ್ರು ಬಂದು ಕೇಳ್ತಾರೆ, ಏನ್ರಿ ನಿಮ್ ಗುರುಗಳು ಟ್ಯಾಕ್ಸ್ ಕಟ್ಟಲ್ವಾ ಅಂತ ಕೇಳ್ತಾರೆ. ಟ್ಯಾಕ್ಸ್ ಕಟ್ಟಲ್ವಾ ನಿಮ್ ಗುರುಗಳು ಅಂತ ಶಿಷ್ಯರಿಗೆ ಕೇಳ್ತಾರೆ. ಶಿಷ್ಯ ಬಂದು ಹೇಳ್ತಾನೆ, ಪ್ರಭುನಿ ನಾವು ತೆರಿಗೆ ಕಟ್ಟಬೇಕಲ್ವಾ ಅಂತ. ಹೌದು, ನಾವು ಕಟ್ಟಬೇಕು. ಕೈಸರನಿಗೆ ಕೊಡುವಂತದನ್ನ ಕೈಸರನಿಗೆ ಕೊಡಬೇಕು, ದೇವರಿಗೆ ಕೊಡ್ಬೇಕಾದದನ್ನ ದೇವ್ರಿಗೆ ಕೊಡ್ಬೇಕು. ನೀನೊಂದ್ ಕೆಲಸ ಮಾಡು, ನೀನು ಹೋಗು, ನೀನ್ ಬಲೆ ಹಾಕು, ಒಂದು ಮೀನು ಸಿಗ್ತದೆ, ಅದು ಮೀನನ್ನ ಕೊಯ್ದು ನೋಡು, ಅಲ್ಲೊಂದು ಕಾಸು ಇರ್ತದೆ, ಅದ್ ತಗೊಂಡೋಗ್ಬಿಟ್ಟು ನಿಂದು ನಂತ ಅಂತ ಹೇಳ್ಬಿಟ್ಟು ಇಬ್ಬರದು ಟ್ಯಾಕ್ಸ್ ನೀನು ಕಟ್ಟ. ಅಂದ್ರೆ ಜೇಬಲ್ಲಿ ₹1 ಕೂಡ ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿ ಯೇಸು ಕ್ರಿಸ್ತಂದು. ಆತನ ಬಡವನಾದನು ಅಂತ ಹೇಳ್ತಾರೆ. ಯಾಕೆ ಬಡವನಾದನು ಅಂತಂದ್ರೆ ನಮ್ಮನ್ನು ಶ್ರೀಮಂತರಾಗಿ ಮಾಡೋದಕ್ಕೋಸ್ಕರ ಅಂತ ಹೇಳ್ತಾರೆ. ಹಾಗಾಗಿ ಕೃಪೆ ಏನ್ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಇವತ್ತು ತಿಳ್ಕೊಳ್ಬೇಕಾದಂತ ಅವಶ್ಯಕತೆ ಇದೆ. ಕೃಪೆಯನ್ನ ವ್ಯರ್ಥ ಮಾಡ್ಕೋಬಾರ್ದು, ಕೃಪೆಯನ್ನ ನಿರ್ಲಕ್ಷ್ಯ ಮಾಡಬಾರ್ದು, ಕೃಪೆಯನ್ನ ಅಸಡ್ಡೆ ಮಾಡಬಾರ್ದು. ಅದಕ್ಕೆ ಮತ್ತೊಂದ್ಸರಿ ಆ ಮಾತನ್ನು ಓದೋಣ. ತೀತನು ಬರೆದ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನದಲ್ಲಿ, ಎಲ್ಲಾ ಮನುಷ್ಯರಿಗೆ ರಕ್ಷಣೆಯನ್ನುಂಟು ಮಾಡುವ ದೇವರ ಕೃಪೆ ಪ್ರತ್ಯಕ್ಷವಾಯಿತು. ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಏನ್ ಮಾಡ್ಬೇಕು? ನಾವು ಎದುರು ನೋಡ್ತಾ ಇರ್ಬೇಕು. ಏನ್ ಎದುರು ನೋಡ್ಬೇಕು? ತಂದೆಯಾದ ದೇವರ ಪ್ರತ್ಯಕ್ಷತೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯನ್ನ ಎದುರು ನೋಡ್ಬೇಕು. ಯಾವಾಗಿದೆ? ಭಾಗ್ಯಕರವಾದ ನಿರೀಕ್ಷೆ, ಅದು ನಿರೀಕ್ಷೆ. ಅದನ್ನ ಎದುರು ನೋಡು, ಯಾವಾಗ್ಲೂ ಎದುರು ನೋಡು. ಕೃಪೆಯನ್ನ ಸದುಪಯೋಗ ಪಡಿಸ್ಕೋ. ಕೃಪೆ ಇವತ್ತು ನಿನಗೆ ಅನ್ವಯ ಆಗ್ತಾ ಇದೆ. ಕೃಪೆ ನಿನಗೆ ಕೈಗೆಟುಕುವಂತಹ ಸ್ಥಿತಿಯಲ್ಲಿದೆ. ಅದನ್ನ ಸದುಪಯೋಗ ಪಡಿಸ್ಕೋ, ನಿತ್ಯ ಜೀವನ ಸ್ವತಂತ್ರಿಸ್ಕೋ. ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ, ನೀತಿವಂತರಾಗಿಯೂ, ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸ್ತದೆ. ಏನ್ ಬೋಧಿಸ್ತದೆ? ಕೃಪೆ ನಮಗೆ ಬೋಧಿಸ್ತದೆ ಅಂತ ಹೇಳ್ತಾರೆ. ಕೃಪೆ ಏನ್ ಮಾಡ್ತದೆ? ನಮಗೆ ಬೋಧಿಸ್ತದೆ. ಇವತ್ತು ಮಂಗಳೂರು ಕ್ರಿಸ್ತನ ಸಭೆ ಏರ್ಪಡಿಸಿದಂತಹ ಈ ಕಾರ್ಯಕ್ರಮ ಏನಿದು? ಕೃಪೆ ನಮ್ಮನ್ನು ಬೋಧಿಸೋದಕ್ಕೋಸ್ಕರ ಏರ್ಪಾటు ಮಾಡಿದಂತ ಒಂದು ಕಾರ್ಯಕ್ರಮ. ಕೃಪೆ ಬೋಧಿಸ್ತಾ ಇದೆ, ಬೋಧನೆ ತಗೋ. ಕೃಪೆ ಸಿಗ್ತಾ ಇದೆ, ಅದನ್ನ ಸದುಪಯೋಗ ಪಡ್ಕೋ. ಜೀವಿತಗಳನ್ನ ತಿದ್ದುಕೋ, ತಿದ್ದುಪಡಿಯನ್ನು ಪ್ರೀತಿ ಮಾಡು, ಅವಿಧೇಯತೆಯನ್ನ ಬಿಟ್ಬಿಡು, ತಪ್ಪುಗಳನ್ನ ಪ್ರೋತ್ಸಾಹಿಸುವಂತ ಗುಣನ ತೆಗೆದಾಕು. ಉಚಿತವಾಗಿ ದೇವರು ಅನುಗ್ರಹಿಸುವಂತ ಕೃಪೆಯನ್ನ ನೀನು ಸದುಪಯೋಗ ಪಡಿಸ್ಕೋ. ಹಾಗಾಗಿ ಕೃಪೆ ಇವತ್ತು ಬಹಳ ಮುಖ್ಯವಾಗಿ ನಮಗೆ ಕೆಲಸ ಮಾಡುತ್ತೆ. ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನ ನೋಡ್ಕೊಂಡು ಮುಗಿಸ್ಬಿಡೋಣ ಈ ವಾಕ್ಯಭಾಗ. ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನದಲ್ಲಿ, ನನ್ನ ಪ್ರಿಯ ಸಹೋದರರೇ ಕೇಳಿರಿ, ದೇವರು ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು ಆದುಕೊಂಡು ಅವರು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿಯೂ
ತನ್ನನ್ನು ಪ್ರೀತಿಸುವವರಿಗೆ ತಾನು ವಾಗ್ದಾನ ಮಾಡಿದ ರಾಜ್ಯಕ್ಕೆ ಭಾಗ್ಯರಾಗಿಯೂ ಇರಬೇಕೆಂದು ನೇಮಿಸಲಿಲ್ಲವೋ? ನಮ್ಮನ್ನ ಏನ್ ಮಾಡಿದ್ದೇನೆ ಇವತ್ತು? ಲೌಕಿಕ ವಿಷಯದಲ್ಲಿ ನಾವು ಬಡವರು, ಆದ್ರೆ ದೇವರ ದೃಷ್ಟಿಯಲ್ಲಿ ನಾವು ಹೆಂಗಿದೀವಿ ಅಂತ ನಾವು ಐಶ್ವರ್ಯವಂತರಾಗಿಯೋ ತನ್ನ ರಾಜ್ಯಕ್ಕೆ ನಾವು ಭಾಗ್ಯರಾಗಿರ್ಬೇಕಂತೇಳಿ ನಮ್ಮನ್ನ ನೇಮಿಸಿದ್ದಾನೆ. ಇದು ಕೃಪೆಯಲ್ಲಿ ದಯಪಾಲಿಸುವಂತ ಒಂದು ಕಾರ್ಯಕ್ರಮ. ಇದು ಲೌಕಿಕ ವಿಷಯದಲ್ಲಿ ನಾವು ಬಡವರು, ಲೋಕದಲ್ಲಿ ತಿರಸ್ಕರಿಸಲ್ಪಟ್ಟಂತವ್ರು, ಲೋಕದ ಕಸ ನಾವು, ಆದ್ರೆ ದೇವರ ದೃಷ್ಟಿಯಲ್ಲಿ ನಾವು ಐಶ್ವರ್ಯವಂತರು. ಏನ್ ತಿಳ್ಕೊಂತಿರೋ ನನಗಂತೂ ಗೊತ್ತಿಲ್ಲ. ನನ್ನಂತ ಶ್ರೀಮಂತ ಪ್ರಪಂಚದಲ್ಲಿ ಯಾರೂ ಇಲ್ಲ. ನನ್ನಂತ ಶ್ರೀಮಂತ ಪ್ರಪಂಚದಲ್ಲಿ ಯಾರೂ ಇಲ್ಲ. ಹೆಂಗ್ ತಿಳ್ಕೊಂತಾರೋ ನನಗೆ ಗೊತ್ತಿಲ್ಲ. ಅಂತ ಐಶ್ವರ್ಯವಂತನನ್ನಾಗಿ ಇವತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತ ನನಗೆ ಕೃಪೆಯ ಮೇಲೆಗೆ ಐಶ್ವರ್ಯವಂತ ಕೊಟ್ಟಿದ್ದಾನೆ. ಅದಕ್ಕೆ ಆನಂದ ಪಡು, ಸಂತೋಷ ಪಡು, ಉಲ್ಲಾಸ ಪಡು. ದೇವರು ದಯಪಾಲಿಸುವಂತಹ ಕರುಣೆ, ದಯೆ, ಕೃಪಾ ಕಟಾಕ್ಷ, ಅನುಗ್ರಹವನ್ನು ಪಡೆದುಕೊಂಡು ನಿನ್ನ ಕಷ್ಟ, ಕೊರತೆ ಇವುಗಳನ್ನ ದೇವರ ದಯೆಯಿಂದ ದೂರ ಮಾಡ್ಕೋ. ಆತ್ಮಿಕವಾಗಿ, ಮಾನಸಿಕವಾಗಿ, ಭೌತಿಕವಾಗಿ ನಿನ್ನನ್ನು ನೀನು ದೇವರ ರಾಜ್ಯಕ್ಕೆ ಭಾಗ್ಯ ನಂಬುದಾಗಿ ರುಜುವಾತ್ ಪಡಿಸ್ಕೋ. ದೇವರು ಕೃಪೆಯನ್ನು ಅನುಗ್ರಹಿಸ್ತಾ ಇದ್ದಾನೆ ಅಂತ. ಅದಕ್ಕೆ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 15ನೇ ವಚನದಲ್ಲಿ ಕೊನೆಯ ವಚನ ನಾವು ನೋಡ್ಕೊಂಡು ಈ ಕೃಪೆಯ ವಿಷಯವನ್ನ ನಾವು ಮುಕ್ತಾಯ ಮಾಡಿಕೊಂಡು ಮುಂದಿನ ಅಂಶ ನಂಬಿಕೆಯ ವಿಷಯದಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ. ಇಬ್ರಿಯರು ಬರೆದ ಪತ್ರಿಕೆ 12ನೇ ಅಧ್ಯಾಯ 15ನೇ ವಚನದಲ್ಲಿ, ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ, ಯಾವ ಜಾರನಾಗಲಿ ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ ಅಂತ ಹೇಳ್ತಾರೆ. ಒಂದೊಪ್ಪತ್ತು ಊಟಕ್ಕೋಸ್ಕರ ದೇವರು ದಯಪಾಲಿಸಿದಂತ ಚೊಚ್ಚಲತನದ ಆಶೀರ್ವಾದವನ್ನು ಕಳ್ಕೊಂಡಂತ ಏಸಾವನಂಗೆ ನೀವು ಇರಬೇಡಿ. ದೇವರು ನಿತ್ಯವಾಗಿಯೂ ಶಾಶ್ವತವಾಗಿರ್ತಕ್ಕಂತಹ ಜೀವಿತವನ್ನ ಕೃಪೆಯ ಮೂಲಕ ನಿಮಗೆ ಕೊಡ್ತಾ ಇರಬೇಕಾದ್ರೆ ಭೌತಿಕವಾದಂತಹ, ತಾತ್ಕಾಲಿಕವಾದಂತಹ, ಕಣ್ಣಿಗೆ ಕಾಣುವಂತಹ, ಸ್ವಲ್ಪ ಕಾಲ ಇರುವಂತಹ ಈ ಬದುಕಿಗೋಸ್ಕರ ದೇವರ ಕೃಪೆಯನ್ನು ನೀವು ವ್ಯರ್ಥ ಮಾಡಿಕೊಂಡು ಏಸಾವನಂತೆ ನಿಮ್ಮ ಬದುಕುಗಳು ಇರಬಾರದು. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರೂ ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ, ಯಾವ ಜಾರನಾಗಲಿ ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಏನ್ ಮಾಡ್ಬೇಕು? ನೀವು ಜಾಗ್ರತೆಯಿಂದ ನೋಡಿಕೊಳ್ಳ್ರಿ. ಕೃಪೆ ಪ್ರತ್ಯಕ್ಷ ಆಗಿರ್ತಕ್ಕಂಥದ್ದನ್ನ ಸದುಪಯೋಗ ಪಡಿಸಿಕೊಂಡು ಎಲ್ಲಾ ಮನುಷ್ಯರು ರಕ್ಷಣೆ ಹೊಂದಬೇಕೆಂಬುದಾಗಿ ದೇವರ ದೀರ್ಘ ಶಾಂತಿಯಿಂದ ಕಾದುಕೊಂಡಿದ್ದಾಗ ಆತನ ದೀರ್ಘ ಶಾಂತಿಯನ್ನ, ಆತನ ಸಹನೆಯನ್ನ ನಾವು ಅಸಡ್ಡೆ ಮಾಡಿ ದೇವರ ಕೋಪಕ್ಕೆ ಗುರಿಯಾಗುವುದು ಬೇಡ. ಕೃಪೆ ಪ್ರತ್ಯಕ್ಷ ಆಗಿದೆ. ಕೃಪೆಯನ್ನು ಸದುಪಯೋಗ ಪಡಿಸ್ಕೊಳ್ಳೋಣ. ಕೃಪೆಯಲ್ಲಿ ಬದುಕುಗಳನ್ನು ಮುಂದುವರಿಸಿಕೊಳ್ಳೋಣ. ತಾಳ್ಮೆಯಿಂದ ಕೇಳಿದ ತಮ್ಮೆಲ್ಲರಿಗೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ಕಾರ್ಯಕ್ರಮವನ್ನು ಏರ್ಪಡಿಸಿದಂತಹ ಮಂಗಳೂರು ಕ್ರಿಸ್ತನ ಸಭೆಗೆ ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ವಂದಿಸಿ ಈ ಭಾಗನ ಮುಕ್ತಾಯ ಮಾಡ್ತೀನಿ. ಎಲ್ರಿಗೂ